ಶ್ರೀರಾಮಲು, ಆನಂದ್ ಸಿಂಗ್ ಮತ್ತು ಇನ್ನು ಇಬ್ಬರು 3-4 ಮೆಂಬರ್ಸ್ ಇದ್ರು. ಅವರು ಎಲ್ಲ ಬಂದರು. ಹಾಗಾದರೆ ನಿನ್ನ ಮನೆ ಏನು ದೊಡ್ಡ ತಾಜ್ ಮಹಲ್ ಏನು? ನಿನ್ನ ಮನೆ ಇಷ್ಟಿದೆ. ನನ್ನ ಹತ್ರ 4000 ಲೇಬರ್ಸ್ ಇವಾಗ ಅಟ್ ಪ್ರೆಸೆಂಟ್ ವರ್ಕಿಂಗ್. ನಾನು ಏನು ಮಾಡ್ತೀನಿ, ಆ ಗೋಡೆ ಮುರಿದು ನಿಮ್ಮ ಮನೆ ಕೂಡ ಇವಾಗೆ 2 ಮಿನಿಟ್ಸ್ನಲ್ಲಿ ನಿನಗೆ ಕಣ್ಣಿಗೆ ಕಾಣಂಗೆ ಇಲ್ಲಂಗೆ ತಗೊಂಡ್ಬಿಡ್ತೀನಿ. ರಾತ್ರಿನೇ ಡೆಮೋಲೇಷನ್ ಮಾಡ್ತೀನಿ. ನೀನೇನ್ ಮಾಡ್ಕೊಂತೀಯ? ಜಸ್ಟ್ 5 o'clock ಆಗಿಲ್ಲ, JCP ಕೊಟ್ಟು ಕಳ್ಸಿಬಿಟ್ಟಿದ್ದಾರೆ. ಏನಾದ್ರೂ JCP ಇವಾಗ ಓಡಿಸಿದ್ರೆ ನನ್ನ ಮೇಲೆನಿಂದಾನೆ ಹೋಗ್ಬೇಕು. ಏರ್ಸಪ್ಪ ಏನಾಗ್ತೈತೆ ಏರ್ಸು ನೋಡೋಣ ಅಂತ ಹೇಳಿದ್ರು. 3 days ನಿಂದ ಕಂಟಿನ್ಯೂಷನ್ ಪ್ರಾಬ್ಲಮ್. ನಮ್ಗೆ 5 ಗಂಟೆ ಆದ್ರೆ ಸಾಕು ಎಲ್ಲಾರ್ಗೆ ಡ್ರಿಂಕ್ ಮಾಡಿಸಿ ಕಳ್ಸಿಬಿಡೋದು ನಮ್ಮ ಮನೆ ಹತ್ರ. ನಾವು ಆನಂದ್ ಸಿಂಗ್ ಅವ್ರದ್ದು ಲಾರಿ ಡ್ರೈವರ್ಸ್, ನಾವು ನಮ್ಗೆ ಅವರೇ ಕಳ್ಸಿರೋದು. ಅವ್ರು ಹೇಳಿದ್ರೆ ಅವ್ರು ಹೇಳ್ತೀವಂತ ತಿನ್ಬಿಡ್ತೀರಾ, ನೀವು ಗಲೀಸ್ತೀನಿ ಅಂದ್ರೆ ತಿನ್ಬಿಡ್ತೀರಾ? 4 o'clockಗೆ ನನ್ನ ಬ್ರದರ್ ನಿಂದ ಫೋನ್ ಬಂತು. 50 to 100 ಮೆಂಬರ್ಸ್ ಬಂದ್ಬಿಟ್ಟಿದ್ದಾರೆ. ಅದರಲ್ಲಿ 4-5 ಮೆಂಬರ್ಸ್ ಇಲ್ಲೇ ನಿಂತಿದ್ರು, ಬಟ್ ರೌಡೀಸ್ ಇಲ್ಲೇ ನಿಂತಿದ್ರು. ಒಬ್ಬನಿಗೆ ನಾನು ಏನ್ ಮಾಡಿದೆ, ಹಿಂಗೆ ಹಿಡ್ಕೊಂಡ್ಬಿಟ್ಟೆ. ಹಿಂಗೆ ಹಿಡ್ಕೊಂಡು ನೀನ್ ಜಾಸ್ತಿ ಮಾತಾಡ್ತೀಯೇನಂತ ಹೇಳಿ ಹಿಂಗೆ ತಗೊಂಡು ಕಾಲಿನಿಂದ ಚಪ್ಪಲಿ ತಗೊಂಡು ಬಡ್ದು, ಅಲ್ಲಿ ಲಿಕ್ಕರ್ ಶಾಪ್ ಇದೆ ಅಲ್ಲಿ ತಗೊಂಡೋಗಿ ಅವನಿಗೆ ಬಿಸಾಕ್ಬಿಟ್ಟೆ. ಅವಾಗ DC ಸರ್ ಏನ್ 1 ವರ್ಡ್ ಅಂದಿಲ್ಲ. ಅವ್ರು ಸುಮ್ಮನೆ ತಲೆ ಹಿಂಗೆ ಮಾಡಿರೋದು, ತಲೆ ಎತ್ತಿಲ್ಲ. ಒಂದೇ ಹೇಳಿದ್ರು, ನಾವು ಏನು ಮಾಡಕ್ ಸಾಧ್ಯ ಏನೇ ಇಲ್ಲಮ್ಮ, ಅವ್ರಿಗೆ ಪವರ್ಸ್ ಇದೆ ಅಂತ ಹೇಳಿ. ನನ್ನ ಹತ್ರ ರೊಕ್ಕ ಇಲ್ಲ, ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಇಲ್ಲ, ಮಸ್ಕಲ್ ಪವರ್ ಇಲ್ಲ. ಅವಾಗ ನನಗೆ ಪೆನ್ನೇ ನನ್ನ ಪವರ್, ನನ್ನ ಎಜುಕೇಶನ್ನೇ ನನ್ನ ಪವರ್ ಅಂತ ಹೇಳಿದೆ ನಾನು. ನನ್ನ ಹೆಸರು ಎಂ ಹೋಸಿಯಾ ಖಾನ್. ನಾನು ಹೊಸಪೇಟೆ ನಿವಾಸಿ. ನಮ್ಮ ತಂದೆ ಹೆಸರು ಎಂ ಚಾನ್ ಬಾಷಾ. ನಾವೆಲ್ಲ ಸೇರಿ 6 ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ. ಅದರಲ್ಲಿ 4 ಬ್ರದರ್ಸ್ 2 ಸಿಸ್ಟರ್ಸ್. ನಾವು ಒಬ್ಬರು ಡೆತ್ ಆಗಿದ್ದಾರೆ, ನಾನು ಒಂದು, ಮತ್ತು ನಮ್ಮ ಬ್ರದರ್ಸ್ 4 ಬ್ರದರ್ಸ್ ಇದ್ದಾರೆ. ನಾನು ಫಸ್ಟ್ನೇ ಎಲ್ಡರ್ ಡಾಟರ್. ಎಲ್ಲರೂ ಸಣ್ಣವರು ನನ್ಕಿನ. ಹಾಂ, ಹೊಸಪೇಟೆನೇ. ಇದೇ ಜಾಗ. ನಮ್ಮ ತಂದೆ ಮೆಕ್ಯಾನಿಕ್. ನಾನು ಓದಿದ್ದೆಲ್ಲ ಸಮ್ ಔಟ್ ಆಫ್ ಇದೆ, ಮೀನ್ಸ್ ಔಟ್ ಆಫ್ ಅಂದರೆ ಸ್ಟೇಟ್ ಬಿಟ್ಟು. ಆಮೇಲೆ ಇಲ್ಲೇ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಮಾಡೀನಿ. ಆಮೇಲೆ ಈ ಇಶ್ಯೂ, ಈ ಮನೆಯನ್ನ ಒತ್ತುವರಿ ಅಥವಾ ತೆರವು ಮಾಡಿಸ್ಬೇಕು ಅನ್ನೋ ಇಶ್ಯೂ ಯಾವಾಗ ಶುರುವಾಯಿತು ಅಲ್ಲಿಂದ ಹೇಳಿ. ನಾನು PUC ಸೆಕೆಂಡ್ ಇಯರ್ ಇದ್ದೆ ಸರ್. ಅವಾಗೇ ಇದು ಕನ್ಸ್ಟ್ರಕ್ಷನ್ ನಡೀತಿತ್ತು. ಎನೋಬಲ್ ಇಂಡಿಯಾ ಅಂತ ಹೇಳಿ ಅವ್ರು ಕನ್ಸ್ಟ್ರಕ್ಷನ್ ನಡೆಸ್ತಿದ್ರು ಹೋಟೆಲ್ಗೆ. ಆ ಟೈಮ್ನಲ್ಲಿ ನಾನು PUC ಸೆಕೆಂಡ್ ಇಯರ್ ಇದ್ದೆ. ಅವಾಗೆ ಇವ್ರೇನು ಮಾಡಿದರು, ಈ ಪ್ಲೇಸ್ ನಮಗೆ ಬೇಕು ಅಂತ ಹೇಳಿ ಒಬ್ಬರು ಅವ್ರದ್ದು ಮ್ಯಾನೇಜರ್ ಇದ್ದರು ಅದರಲ್ಲಿ. ಅವ್ರಿಗೆ ನಮ್ಮ ತಂದೆ ಹತ್ರ ಕಳಿಸಿದರು. ಏನಂತ ಹೇಳಿ, ಈ ಸರೌಂಡಿಂಗ್, ನಿಮ್ಮ ಮನೆ ಸರೌಂಡಿಂಗ್ ನಾವು ಕಾಂಪೌಂಡ್ ಹಾಕ್ತೀವಿ ಅಂತ ಹೇಳಿ. ಆವಾಗ ನಮ್ಮ ಫಾದರ್ ಏನಂದರು, ಬೇಡ ಹಾಕಬೇಡ್ರಿ ನಮ್ಮ ಸರೌಂಡಿಂಗ್ ಕಾಂಪೌಂಡ್ ಅಂತ ಹೇಳಿದರು. ಅವ್ರೇನಂದ್ರು, ಯಾಕಪ್ಪ ನಿಮಗೆ ಸೇಫ್ಟಿ ಇರ್ತೈತೆಲ್ಲ, ಕಾಂಪೌಂಡ್ ಹಾಕಿದರೆ ನೀವು ಒಂದು ಇದರಲ್ಲಿ ಇದ್ಬಿಡ್ತೀರಲ್ಲ ಅಂತ ಹೇಳಿದರು. ನಮ್ಮ ತಂದೆ, ಬೇಡ, ನಿಮ್ಮ ಬಗ್ಗೆ ನಾನು ಓದೀನಿ, ಯಾಕಂದರೆ ಬಳ್ಳಾರಿನಲ್ಲಿ ಕೂಡ ಈ ಥರ ನೀವು ಕಾಂಪೌಂಡ್ ಹಾಕಿ ಎಲ್ಲ ಪ್ಲೇಸೆಲ್ಲ ಆಕ್ಯುಪೇಷನ್ ಮಾಡಿದ್ದೀರಲ್ಲ, ಅದರ ಸಲುವಾಗಿ ನನಗೆ ಬೇಡ, ನನ್ನ ಜಾಗ ನನಗಿರಲಿ, ನಾನೇ ಕಾಮನ್ ವಾಲ್ ಇದು ಮಾಡ್ಕೊಂಡು ಇರ್ತೀನಿ ಅಂತ ಹೇಳಿ ಅದರ ಸಲುವಾಗಿ ಕಾಮನ್ ವಾಲ್ ಕಟ್ಟಿರೋದು. ಅವ್ರಿಗೆ ಮತ್ತು ನಮಗೆ ಒಂದು ಕಾಮನ್ ವಾಲೇ ಇರೋದು ಮಧ್ಯದಲ್ಲಿ. ಇಲ್ಲ, ಅವರು ನಮಗೆ ಜಾಗ ಕೊಡ್ಬೇಡಿ ಅಂತ ಕೇಳಿಲ್ಲ. ಅವ್ರೇನಂದರೆ ದೌರ್ಜನ್ಯ ಮಾಡಿ ಸ್ನ್ಯಾಚ್ ಮಾಡ್ಬೇಕಂತ ಹೇಳಿ ಅವ್ರ ಪ್ಲ್ಯಾನ್. ಅವ್ರೇನು ಮಾಡ್ತಿದ್ರು, ಇವಾಗ ಪ್ಲೇಸ್ ಇದೆಯಲ್ಲ, ಯಾರ್ದು ಓನರ್ಶಿಪ್, ಯಾರ್ದು ಇದು ಅಂತ ನೋಡಿಲ್ಲ. ಯಾಕಂದರೆ ಅವ್ರು ಏನು ತಿಳ್ಕೊಂಡ್ರು, ಈ ಹೋಟೆಲ್ ಮುಂದೆಗಡೆ ಸಮ್ ಹಟ್ಸ್ ಇತ್ತು, ಗುಡಿಸಲುಗಳು ಇತ್ತು. ಆ ಗುಡಿಸಲಿನಲ್ಲಿ ಎಲ್ಲ ರೋಡ್ ಸೈಡ್ ಇತ್ತಲ್ಲ, ಅದು ಸ್ಟ್ರೀಟ್ ಹಟ್ಸ್ ಎಲ್ಲ ಇತ್ತು. ಅವ್ರಿಗೆ ಏನು ಸಮ್ ಅಮೌಂಟ್ ಕೊಟ್ಟು 2 lakhs 3 lakhs ಆ ಥರ ಕೊಟ್ಟು ಅವ್ರಿಗೆ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಬಟ್ ರೋಮರ್ ಇದೆ 1 lakh rupees ಕೊಟ್ಟಿದ್ದಾರೆ ಅಂತ ಹೇಳಿ. ನಾವಾದರೂ ನೋಡಿಲ್ಲ ಅಮೌಂಟ್ ಕೊಟ್ಟಿರೋದು. ಆ ಥರ ಬಿಡಿಸಿದ್ರು ಅವರು. ಎಲ್ಲ ಪ್ಲೇಸಸ್ ತೆಗೆದುಬಿಟ್ರು ಅಲ್ಲಿಂದು. ಇವಾಗ ಆ ಪಕ್ಕದಲ್ಲಿ ಇದ್ದಿದ್ದು ನಮ್ಮದು ಒಂದು ಹಟ್ಟು ಇತ್ತು, ಅದರ ಪಕ್ಕದಲ್ಲೇ ಅದು ಕೂಡ ಹಟ್ಟು ನಮ್ಮದೇ. ಈ ಥರ ಮನೆ ಇತ್ತು. ಯಾಕಂದರೆ ಆ ಹಟ್ಟಿನಲ್ಲಿ ನಮ್ಮ ಫಾದರ್ ಟಯರ್ಸ್ ಎಲ್ಲ ಇಡ್ತಿದ್ರು. ಹಳೆ ಟಯರ್ಸ್, ಹಳೆ ಗಾಡಿಗಳು, ರಿಪೇರಿ ಗಾಡಿಗಳು ಇರ್ತಾವಲ್ಲ, ಅದೆಲ್ಲ ಇಡ್ತಿದ್ರು ಅದರಲ್ಲಿ. ಆಮೇಲೆ ಆ ಪಕ್ಕದಲ್ಲಿ ನಮ್ಮ ಮನೆ ಇತ್ತು. ಆವಾಗ ಏನು ಮಾಡಿದರು, ಈ ಮನೆ. ಆವಾಗ ಏನು ಮಾಡಿದರು, ಈ ಮನೆ ಕೂಡ ನಾವು ತಗೋಬೇಕು ಅಲ್ಲ, ಅವ್ರದ್ದು ಪ್ಲ್ಯಾನ್. ಅವ್ರೇನು ಮಾಡಿದರು, ಒಂದು ಸಲ ಈ ಥರನೇ ಅವ್ರ ಮ್ಯಾನೇಜರ್ಸ್ಗೆ ಕಳಿಸೋದು, ಜಾಗ ಕೊಟ್ಬಿಡಿ ನಮ್ಮ ಫಾದರ್ಗೆ ಹೇಳೋದು. ಆ ಟೈಮ್ನಲ್ಲಿ ನಾವು ಎಜುಕೇಷನ್ ಮಾಡ್ತಿದ್ವಿ, ನಮಗೆ ಅಷ್ಟು ಇದು ಆಗಿಲ್ಲ. ಯಾಕೆ ಇವ್ರು ಬರ್ತಾರೆ, ಯಾಕೆ ಮಾತಾಡ್ತಾರೆ ಅಷ್ಟೇ ಇತ್ತು ನಮಗೆ. ಬಟ್ ನಾನು ಅದರಲ್ಲಿ ಕಾನ್ಸಂಟ್ರೇಷನ್ ಕೊಟ್ಟಿಲ್ಲ. ಯಾವಾಗ ಅವ್ರು ನಮ್ಮ ಫಾದರ್ಗೆ ಹೋಟೆಲ್ ಹತ್ರ ಬರ್ರಿ, ಹಾಗೆ ಮತ್ತು ನನಗೆ ನಿಮ್ಮ ಮಗಳಿಗೆ ಕಳಿಸ್ರಿ ಅಂತ ಹೇಳಿದರು. ನಾನಂದೆ, ಯಾಕೆ ಬರಬೇಕು ಹೋಟೆಲ್ ಹತ್ರ ಅಂತ ಕೇಳಿದೆ. ಯಾಕಂದರೆ ಇಲ್ಲಿ ಕೌನ್ಸಿಲರ್ಸ್ ಇದ್ದಾರೆ, ರಾಜು ಮೇಸ್ತ್ರಿ ಅಂತ ಹೇಳಿದ್ದಾರೆ,
ಅಲ್ಲಿ ಗಾಳಪ್ಪ ಅಂತ ಇದ್ದಾರೆ, ಇನ್ನು ಭಾಳ ಜನ ಇದ್ದಾರೆ. ಅವ್ರ ಹೆಸರು ಇವಾಗ ನನಗೆ ನೆನಪಾಗ್ತಾ ಇಲ್ಲ. ಅದು ಎಲ್ಲ ಅವ್ರು ಬಂದು ಹೇಳೋದು, ಕೊಟ್ಬಿಡಪ್ಪ ನೀನೇನು ಮಾಡ್ತೀಯ ತಗೊಂಡು, ಇಲ್ಲಾಂದರೆ ಅವ್ರು ನೋಡು ಭಾಳ ಅವ್ರದ್ದೇ ನಡೀತಾ ಇದೆ. ಯಾಕಂದರೆ ಅವ್ರು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೇಳಿ ಫೇಮಸ್ ಆಗಿದ್ದಾರೆ. ಅವರು ಬೇಕಂದರೆ ಎಷ್ಟು ಮಟ್ಟಿಗಾದರೂ ಹೋಗಿ ತೊಗೊಂಡ್ಬಿಡ್ತಾರೆ, ಮತ್ತು ನಿಮಗೇನೆ ತೊಂದರೆ ಆಗೋದು. ನೀನು ನೋಡಿದ್ರೆ ನಿನ್ನ ಸಣ್ಣ ಮಕ್ಕಳಿದ್ದಾವೆ. ಯಾಕಂದರೆ ನಮ್ಮ ಬ್ರದರ್ಸ್ ಅವಾಗ ಸಣ್ಣವರು. ನಮ್ಮ ಬ್ರದರ್ಸ್ ಎಲ್ಲ ಒಬ್ಬರು 5th ಸ್ಟ್ಯಾಂಡರ್ಡ್, ಒಬ್ಬರು 2nd ಆ ಥರ ಇದ್ದರು. ಅವರೇ ಇನ್ನೊಬ್ಬರು ನಮ್ಮ ತಂಗಿ ಅಂತಾರಲ್ಲ, ಅವರು ಕೂಡ ಸ್ವಲ್ಪ ಏನಂದರೆ ಅಷ್ಟು ಸೊಸೈಟಿ ಬಗ್ಗೆ ಅವ್ರಿಗೆ ಅಷ್ಟು ಮಾಹಿತಿ ಇದ್ದಿಲ್ಲ. ಆ ಥರ ಅವ್ರು ಇದ್ದರು. ಅವರು 4th ಸ್ಟ್ಯಾಂಡರ್ಡ್ ಇದ್ದರು ಅವರು. ಆ ಥರ ಇರೋ ಟೈಮ್ನಲ್ಲಿ ಇವ್ರಿಗೆ ಏನಾಯಿತು, ನಿನ್ನ ಸಣ್ಣ ಮಕ್ಕಳಿದ್ದಾವೆ ಹಾಗೆ ಅಂತ ನಮ್ಮ ಫಾದರ್ಗೆ ಫೋರ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದರು. ಒಂದು ದಿನ ಏನಾಯಿತು, ಇದ್ದಕ್ಕಿದ್ದಾನೆ ನೀವು ಅದು ಪ್ಲೇಸ್ ಕೊಟ್ಟಿಲ್ಲ ಆದರೆ ಅವ್ರು ದೌರ್ಜನ್ಯ ಮಾಡೋಕ್ಕೆ ಕೂಡ ರೆಡಿ ಆಗ್ತಾರೆ ನೋಡು ಅಂತ ಹೇಳಿದರು. ಅದೇ ಥರ ಆಯಿತು. ಅವರೇ ಬಂದು ಕರೆದ್ರು ನಮ್ಮ ಫಾದರ್ಗೆ. ಏನಂತ ಹೇಳಿ, ಚಾನ್ಬಾಷಾ ಸಾಬ್ ನಿಮಗೆ ಅವ್ರು ಎಲ್ಲ ಮಿನಿಸ್ಟ್ರಸ್ ಎಲ್ಲ ಬಂದಿದ್ದಾರೆ, ಕರಿಯಕತ್ತಾರೆ, ಮತ್ತು ಲೋಕಲ್ MLA ಕೂಡ ಇದ್ದಾರೆ. ನಮ್ಮ ಫಾದರ್ ಅವಾಗ ಆರಾಮಿದ್ದಿಲ್ಲ, ಮಲ್ಕೊಂಡಿದ್ರು ಅಂಗಡಿನಲ್ಲೇ. ಮಲ್ಕೊಂಡಿರೋ ಟೈಮ್ನಲ್ಲಿ ನಮ್ಮ ಫಾದರ್ ಏನಂದರು, ನನಗೆ ಬಂದು ಹೇಳಿದರು ಒಳಗಡೆ, ನೀನು ಹೋಗಮ್ಮ, ನೀನು ಹೋಗಿ ಮಾತಾಡು ಅಂತ. ನಾನು ಫಸ್ಟ್ ಟೈಮ್ ಫೇಸ್ ಮಾಡ್ತಾ ಇರೋದು ಆ ಥರ ಸಿಚುವೇಶನ್. ನನಗೆ ಯಾವ ಥರ ಮಾತಾಡಬೇಕು, ಏನು ಮಾತಾಡಬೇಕು, ಯಾಕೆ ಮಾತಾಡಬೇಕು ನನಗೆ ಅರ್ಥ ಆಗಿಲ್ಲ. ನಾನು ಹೋದೆ, ನಾನು ನಮ್ಮ ಇನ್ನೊಂದು ತಮ್ಮ ಇಬ್ಬರು ಹೋಗಿ ಅವರೇನಂದರು, ಕಾಳಿದಾಸ್ ಅಂತ ಹೇಳಿ ಅವರು, ನೀವು ಹೋಟೆಲ್ ಒಳಗಡೆನೆ ಬಂದು ಮಾತಾಡಬೇಕು ಅಂತ. ನಾನು ಅಂದೆ, ಹೋಟೆಲ್ ಒಳಗಡೆ ಬಂದು ಮಾತಾಡಬೇಕು, ನಾನು ಬರೋದಿಲ್ಲ. ಅವರೇ ಬಂದು ನನಗೆ ಮಾತಾಡಿದರೆ ನಾನು ಮಾತಾಡ್ತೀನಿ. ನೀವು ಹೋಟೆಲ್ ಒಳಗಡೆ ಬಂದು ಮಾತಾಡಿ, ಅಲ್ಲಿ ಕುಂತ್ಕೊಂಡು ಮಾತಾಡಿ, ಇದಕ್ಕೆ ಬರ್ರಿ ಅಂದರೆ ನಾನು ಬರೋದಿಲ್ಲ, ಎಲ್ಲಿ ಬರೋದಿಲ್ಲ. ನೀವು ನಮ್ಮ ಮಿನಿಸ್ಟ್ರಸ್ಗೆ ಹೋಗಿ ನಾನು ಹೀಗೆ ಹೇಳಬೇಕು. ಹೀಗೆ ಹೇಳಿ, ಅದಕ್ಕೇನು ತಪ್ಪೇನಿಲ್ಲ, ನಾವು ಬರೋದಿಲ್ಲ, ನಮ್ಮ ಸೇಫ್ಟಿ ಕೂಡ ಇಂಪಾರ್ಟೆಂಟ್, ನಾನು ಬರೋದಿಲ್ಲ ಅಂತ ಹೇಳಿದೆ. ಅವ್ರು ದೊಡ್ಡ ಮಿನಿಸ್ಟ್ರಸ್ ಅಮ್ಮ, ಅವ್ರಿಗೇನೆ ಕರೀತೀಯಲ್ಲ ನೀನು ಅಂತ ಹೇಳಿದರು. ಸರ್, ಮಿನಿಸ್ಟ್ರಸ್ ಇದ್ದರೆ ಕೂಡ ಅವ್ರು ಎಲ್ಲಿ ಬೇಕಾದರೆ ಕರೆದ್ರೆ ಹೋಗೋಕ್ಕೆ ಏನಾದರೂ ಐತೆ ಏನು ಸರ್, ಬರೋದಿಲ್ಲ ಅಂತ ಕೇಳಿದೆ ನಾನು. ಇಲ್ಲಮ್ಮ ನೀವು ಬಂದು ನಾನು ಬರೋದಿಲ್ಲ, ಅವ್ರಿಗೆ ಮಾತಾಡಬೇಕಂತ ಅವರೇ ಕರೆ ಕಳಿಸಿದಾರಲ್ಲ ಅವರು, ನಾನು ಬರ್ತೀನಿ, ಗೇಟ್ ಹತ್ರ ನಿಂದಿರ್ತೀನಿ, ಬಟ್ ಹೋಟೆಲ್ ಒಳಗಡೆ ನಾನು ಬರೋದಿಲ್ಲ, ಬಂದು ಅವ್ರು ಮಾತಾಡೋಕ್ಕೆ ಎಸ್ ಅಂದರೆ ನಾನು ಮಾತಾಡ್ತೀನಿ, ನೋ ಅಂದರೆ ನಾನು ಮಾತಾಡೋದಿಲ್ಲ ಅಂತ ಹೇಳಿದೆ. ಅವ್ರೇನಂದ್ರು, ಹೋಗಿ ಹಿಂಗೆ ಹೇಳ್ತೀನಿ ನಾವು, ಹಿಂಗೆ ಹೇಳಿ ಸರ್, ಅದಕ್ಕೇನು ತಪ್ಪು ಅಂತ ಹೇಳಿದೆ. ಹಿಂಗೆ ಹೇಳಿ, ನಾನೇ ಹೇಳಿನಂತ ಹೇಳಿ, ನನ್ನ ಹೆಸರೇ ಹೇಳಿ, ನನಗೇನು ಇದಿಲ್ಲ. ಯಾಕಂದರೆ ಅವ್ರು MLA ಆಗಲಿ MP ಕೂಡ ಆಗಬೇಕಂದ್ರೆ ಒಂದು ಕಾಮನ್ ಪೀಪಲ್ದು ಓಟ್ ಕೂಡ ಇಂಪಾರ್ಟೆಂಟ್. ಅದರಲ್ಲಿ ಒಂದು ನನ್ನ ಓಟ್ ಕೂಡ ಇರ್ತೈತೆ, ಅದಕ್ಕೆ ಅವರು ಅಷ್ಟು ಮಟ್ಟಿಗೆ ಬಂದು ಕುಂತಿರೋದು, ಇಲ್ಲಾಂದರೆ ಹೈಲಿ ಇಂಪಾಸಿಬಲ್ ಅಂತ ಹೇಳಿದೆ. ಆಯ್ತಮ್ಮ ಹಿಂಗೆ ಹೇಳಿ ಅಂತ ಹೇಳಿದೆ. ಅವ್ರು ಮತ್ತೆ ಹೋಗಿ ಹೇಳಿದರು, ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಆಮೇಲೆ ನಾನು ಗೇಟ್ ಹತ್ರ ಹೋದೆ. ಸರ್ ಅವ್ರು ಬಂದಿದ್ದಾರೆ ಅಂತ ಹೇಳಿದ್ಮೇಲೆ ಶ್ರೀರಾಮಲು, ಆನಂದ್ ಸಿಂಗ್ ಮತ್ತು ಇನ್ನು ಇಬ್ಬರು 3-4 ಮೆಂಬರ್ಸ್ ಇದ್ದರು, ಅವರು ಎಲ್ಲ ಬಂದರು. ಅವ್ರು ಬಂದು ನಮಸ್ತೆ ಬೆಹೆಂಜಿ ಅಂತ ಹೇಳಿ ಬಂದರು. ಹಾಂ, ಬಂದು ಏನಮ್ಮ ನಾವು ಕರೆ ಕಳಿಸಿದ್ರೆ ನೀವೇ ಗೇಟ್ ಹತ್ರ ಬಂದು ಮಾತಾಡ್ರಿ ಹಂಗೆ ಅಂತ ಹೇಳ್ತೀರಲ್ಲ ಅಂದರೆ, ಸರ್ ನೀವು ಕರಿತೀರಾ ಹೋಟೆಲ್ ಒಳಗಡೆ ಮಾತಾಡೋದು ಅವಶ್ಯಕತೆ ಏನಿದೆ, ನಾನು ಬರೋದಿಲ್ಲ. ನೀವು ಮಾತಾಡಬೇಕಲ್ಲ, ನನಗೆ ಹೊರಗಡೆ ಬಂದು ಮಾತಾಡಿ. ನೀವು ಕೂಡ ಕಾಮನ್ ಪರ್ಸನ್, ನೀವು ಮಿನಿಸ್ಟರ್ ಬರೋದು, ನಾನು ಕಾಮನ್ ಪರ್ಸನ್, ಒಳಗಡೆ ಬಂದು ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದೆ ನಾನು. ನೀನು ಏನು ಮಿನಿಸ್ಟರ್ಸ್ ಅಂದರೆ ಕೂಡ ರೆಸ್ಪೆಕ್ಟ್ ಕೊಡೋದಿಲ್ಲ. ಮಿನಿಸ್ಟರ್ಸ್ ಇದ್ದರೆ ನಿಮ್ಮ ಮನೆಗಿರ್ತೀರ, ನಮ್ಮ ಮನೆಗಲ್ಲ ಅಂತ ಹೇಳಿ. ನಿಮಗೆ ಯಾವ ಥರ ನೀವು ಮಿನಿಸ್ಟರ್ಸ್, ನನ್ನ ಮನೆಗೆ ನಾನೇ ಮಿನಿಸ್ಟರ್ ಅಂತ ಹೇಳಿ. ಹಾಗಾದರೆ ನಿನ್ನ ಮನೆ ಏನು ದೊಡ್ಡ ತಾಜ್ ಮಹಲ್ ಏನು? ನಿನ್ನ ಮನೆಯೇ ಇಷ್ಟಿದೆ. ನನ್ನ ಹತ್ರ 4000 ಲೇಬರ್ಸ್ ಇವಾಗ ಅಟ್ ಪ್ರೆಸೆಂಟ್ ವರ್ಕಿಂಗ್. ನಾನೇನು ಮಾಡ್ತೀನಿ, ಆ ಗೋಡೆ ಮುರಿದು ನಿಮ್ಮ ಮನೆ ಕೂಡ ಇವಾಗೆ 2 ಮಿನಿಟ್ಸ್ನಲ್ಲಿ ನಿನಗೆ ಕಣ್ಣಿಗೆ ಕಾಣಂಗೆ ಇಲ್ಲಂಗೆ ತಗೊಂಡ್ಬಿಡ್ತೀನಿ. ರಾತ್ರಿನೇ ಡೆಮೋಲೇಷನ್ ಮಾಡ್ತೀನಿ, ನೀನೇನು ಮಾಡ್ಕೊತೀಯ ಅಂತ ಹೇಳಿದರು. ನಾನು ಸುಮ್ಮನೆ ಅಬ್ಸರ್ವೇಷನ್ ಮಾಡಿದೆ ಅವ್ರದ್ದು ವರ್ಡ್ಸ್. ಆಮೇಲೆ ಆನಂದ್ ಸಿಂಗ್ ಅವರು ಹೇಳಿದರು, ನೋಡಮ್ಮ ಥಿಂಕ್ ಮಾಡು, ಎಲ್ಲರೂ ಹೇಳ್ತಾರೆ ನೀನು ಭಾಳ ಶಾರ್ಪ್ ಇದೆಯಾ, ಹಾಗೆ ಎಲ್ಲರೂ ಹೇಳ್ತಾರೆ, ಓದಿದೀಯಾ ಅಂತ ಹೇಳ್ತಾರೆ, ನಾನು ಕೇಳೀನಿ, ಕೌನ್ಸಲರ್ಸ್ ಹೇಳ್ತಾರೆ, ಜನ ಹೇಳ್ತಾರೆ, ಅಕ್ಕಪಕ್ಕದವ್ರು ಹೇಳ್ತಾರೆ. ನಾನು ಏನಿದ್ದೀನಿ ದೇವರಿಗೆ ಗೊತ್ತು ಸರ್, ನನಗೆ ಇದು ಮಾಡಬೇಡಿ, ನನ್ನ ಪ್ಲೇಸ್ ನಿಮಗೆ ಬೇಕಂದರೆ ಇದು ಮಾಡಬೇಕು ವಿನಃ ಈ ಥರ ದೌರ್ಜನ್ಯ ಮಾಡೋದು ತಪ್ಪಲ್ಲ ಅಂತ ಹೇಳಿದೆ. ನಮಗೇನೆ ದೌರ್ಜನ್ಯ ಅಂತ ಹೇಳ್ತೀಯಲ್ಲಮ್ಮ ನೀನು, ದೌರ್ಜನ್ಯ ಏನಂತ ತೋರಿಸ್ಬೇಕೇನು ಅಂತ ಹೇಳಿದರು. ಆಯಿತು ಅಂತ ನಾನು ಏನು ಮಾಡಿದೆ, ಸುಮ್ಮನೆ ಅವರು ಇನ್ನು ಏನು ಹೇಳ್ತಾರೆ ಅಂತಾರೆ ಅಬ್ಸರ್ವೇಷನ್ ಮಾಡ್ತಿದ್ರೆ ಒಂದು ಕತೆ ಹೇಳಿದರು ನನಗೆ ಆನಂದ್ ಸಿಂಗ್.
ನಮ್ಮ ಮನೆ ಹತ್ರ ಒಬ್ಬರು ಓಲ್ಡ್ ಪರ್ಸನ್ ಇದ್ದರು. ಅವ್ರು ದಿನ ಆ ಚೇರ್ನಲ್ಲಿ ಕುಂದಿರ್ತಿದ್ರು. ಆ ಚೇರ್ ನನಗೆ ದಿನ ನಮ್ಮ ಕಂಪೌಂಡ್ನಿಂದ ಆ ಚೇರ್ಗೆ ನಾನು ವಾಚ್ ಮಾಡ್ತಿದ್ದೆ. ಆ ಚೇರ್ ನೋಡಿದರೆ ಭಾಳ ಇಷ್ಟ ಆಗ್ತಿತ್ತು. ನಾನು ಒಂದು ದಿವಸ ಅವ್ರಿಗೆ ಮನೆಗೆ ಹೋಗಿ ಇದು ಮಾಡಿದರೆ ಅದು ಮಾಡಿಲ್ಲ. ಆಮೇಲೆ ನಾನೇ ಅವ್ರಿಗೆ ಇದು ಮಾಡಿ ತೊಗೊಂಡು ಬಂದಿನಿ, ಮೀನ್ಸ್ ತೊಗೊಳಕ್ಕೆ ಇದು ಮಾಡೀನಿ ಅಂತ ಹೇಳಿದರು. ಬೇಕಾದ್ರೆ ನಿನ್ಕಿನ ಚೆನ್ನಾಗಿರೋದು ತೊಗೊಂಡು ಬರ್ತೀನಿ ಅಂತ ತೊಗೊಂಡು ಬಂದು ತೋರಿಸೀನಿ ನಾನು ಅಂತ ಹೇಳಿದರು. ನಾನಂದೆ ಈ ಕತೆ ನನಗೆ ಯಾಕೆ ಹೇಳಿರಾ ಅಂತ ಕೇಳಿದೆ. ಇದು ಸ್ಟೋರಿ ನನಗೆ ಯಾಕಂದರೆ ನಾನು ಮನಸ್ಸು ಮಾಡಿದರೆ ನಿಮ್ಮ ಪ್ಲೇಸ್ ಕೂಡ ಹೆಂಗಾದರೂ ತೊಗೋಬೋದು. ಆವಾಗೇ ಹೇಳಿದರು, ನೀನು ಶಾರ್ಪ್ ಇದೆ ಅಂತ ಹೇಳಿ ನೀನು ಚಾಪೆ ಕೆಳಗಡೆಯಿಂದ ಬಂದರೆ ನಾನು ರಂಗೋಲಿ ಕೆಳಗಡೆಯಿಂದ ಬರೋದು ನನಗೆ ಗೊತ್ತು. ಹೌದೇನು ಅಂಕಲ್ ಅಂತ ಇದರೇ ಹೇಳಿದೆ. ಆಯಿತು ಬಿಡಿ, ನೀವು ಚಾಪೆ ಕೆಳಗಡೆಯಿಂದಾದರೂ ಬರ್ರಿ, ರಂಗೋಲಿ ಕೆಳಗಡೆ ಆದರೂ ಬರ್ರಿ, ನಾನು ಬಿಟ್ಕೊಡೋದಿಲ್ಲ, ನಾನು ಇದು ಮಾಡೋದಿಲ್ಲ. ಅದು ಮುಂದೆ ಏನಾಗ್ತದೆ ನನಗೆ ಗೊತ್ತಿಲ್ಲ, ದೇವ್ರ ಮೇಲೆ ನಾನು ಭರವಸೆ ಹಾಕಿ ಮುಂದೆ ಹೋಗ್ತೀನಿ ಅಂತ ಹೇಳಿ ನಾನು ವಾಪಸ್ ಬಂದುಬಿಟ್ಟೆ. ಅವಾಗೆ ಅಲ್ಲಿ ಲೇಬರ್ಸ್ ಹೇಳಿದರು, ಆ ಕೌನ್ಸಿಲರ್ಸ್ ಕೂಡ, ಯಾಕೆ ಸುಮ್ಮನೆ ದೊಡ್ಡವ್ರನಿಂದ ಇದು ಮಾಡ್ಕೊತೀಯಮ್ಮ, ಕೊಟ್ಟು ಸರ್ಕೊಂಡ್ಬಿಡು. ನಾನಂದೆ, ನಿಮ್ಮದೇ ಪ್ಲೇಸ್ ಈ ಥರ ಆಗಿ ಯಾರನ್ನ ಇಲ್ಲಿಗಲ್ ಅಕ್ಯುಪೇಷನ್ ಮಾಡ್ತಾರಂದರೆ ನೀವು ಬಿಟ್ಕೊಡ್ತೀರಾ? ನಿಮ್ಮ ಮನೆಯಲ್ಲಿ ಯಾರನ್ನ ಹೆಣ್ಮಕ್ಳಿಗೆ ಕರ್ಕೊಂಡು ಬಂದು ಈ ಥರ ಮಾತಾಡಿದರೆ ನೀವು ಕೇಳ್ತೀರಾ ಅಂತ ಕ್ವಶನ್ ಮಾಡಿದೆ. ನಾವ್ಯಾಕೆ ಕೇಳ್ತೀವಿ? ಮತ್ತು ನಮ್ಮ ಫಾದರ್ಗೆ ನಾವೆಲ್ಲ ಚಿಕ್ಕ ಮಕ್ಕಳು, ನಮಗೆ ಯಾರಿಲ್ಲ ಅಂತ ಹೇಳಿ ನೀವು ಈ ಥರ ಮಾಡೋದು ಸರಿನಾ ಅಂತ ಹೇಳಿದೆ. ಹೇಳಿದ ಮೇಲೆ ಅವರು ನೋಡೋಣ ಬಿಡಮ್ಮ ಏನಾಗ್ತೈತೆ ನೋಡೋಣ ಅಂತ. ಜಸ್ಟ್ 5 o'clock ಆಗಿಲ್ಲ, ಹಿಂದೆನೇ ಕೌನ್ಸಿಲರ್ಸ್ಗೆ JCP ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಕೊಟ್ಟು ಅಲ್ಲಿಂದ ಹಿಂದಿನಿಂದ ಬಂದು ನಮ್ಮ ಗೋಡೆ, ಈ ಕಡೆ ಗೋಡೆ ಇದೆ ಆ ರೂಮ್ನಲ್ಲಿ, ಆ ಗೋಡೆಗೆ ಮುರಿದಿದ್ದಾರೆ. ಒಂದು ಬ್ರಿಕ್ ಕೂಡ ಇದು ಆಗಿ ಬಿದ್ದಿದೆ, ಟಚ್ ಮಾಡಿಬಿಟ್ಟಿದ್ದಾರೆ. ನಾನು ಇಮಿಡಿಯೇಟ್ ನನಗೆ ಸೌಂಡ್ ಬಂತು, ನಾನು ಮತ್ತೆ ಆ ಕಡೆ ಸೈಡ್ ಓಡೋಗಿ ನೀವು ಈ ಥರ ಮಾಡೋದು ತಪ್ಪು ಅಂತ ಹೇಳಿ JCP ಮುಂದೆ ನಿಂತುಬಿಟ್ಟೆ. ನೀವು ಏನಾದರೂ JCP ಇವಾಗ ಓಡಿಸಿದ್ರೆ ನನ್ನ ಮೇಲೆನಿಂದನೇ ಹೋಗಬೇಕು. ಏರ್ಸಪ್ಪ ಏನಾಗ್ತೈತೆ ಏರ್ಸು ನೋಡೋಣ ಅಂತ ಹೇಳಿದ್ರು. ನಾನಂದು ಏರ್ಸಿ ಏನಾಗ್ತೈತೆ ನೋಡೋಣ, ನಾನು ಇರಲಿ ಬೀಳಿ ಐ ಡೋಂಟ್ ಕೇರ್, ಬಟ್ ನಿಮಗೆ ಏನು ಮಾಡಬೇಕು ಮಾಡೇನೇ ಹೋಗ್ತೀನಿ ಅಂತ ಹೇಳಿದೆ. ಆವಾಗ ಏನಾಯಿತು, ಅಷ್ಟರಲ್ಲಿ ಚಿತ್ತೋಡಿಗೆ ಪೊಲೀಸ್ ಅವ್ರಿಗೆ ಕರೆ ಕಳಿಸಿದ್ರು. ಬಂದು ನೋಡಿರಿ ಸರ್ ಯಮ್ಮದು. ನಾನಂದೆ ದೌರ್ಜನ್ಯ ಮಾಡ್ತಾ ಇರೋದು ನಾನಲ್ಲ, ನಾನು ನಮ್ಮ ಪಾಡಿಗೆ ಮನೆಯಲ್ಲಿ ಇದ್ದೀನಿ. 4 o'clockಗೆ ಅವ್ರು ಮಾತಾಡಿದ್ದೀನಿ, 5 o'clock ಒಂದು ವಿತಿನ್ ಹಾಫ್ ಆನ್ ಅವರ್ನಲ್ಲಿ ಇವರು ಇಲ್ಲಿ ಕಳಿಸಿದ್ದಾರೆ. ಯಾರ್ದು ದೌರ್ಜನ್ಯ? ಇವ್ರದ ಕೇಳಿ ಸರ್ ಅಂತ ಹೇಳಿದೆ. ಅವಾಗೆ ಚಿತ್ತೋಡಿಗೆ ಪೊಲೀಸವರು, ಇಲ್ಲಮ್ಮ ನೀನು ಸುಮ್ಮನೆ ಯಾಕೆ ದೊಡ್ಡವ್ರ ಸಾವಾಸ ಹಂಗೆ ಮಾಡಬೇಡ ಹಂಗೆ. ಸರ್ ದೊಡ್ಡವ್ರ ಸಾವಾಸ ಅಂದರೆ ಕುಂತ್ಕೊಂಡು ಅಮಿಕೇಬಲ್ ಆಗಿ ಮಾತಾಡಬೇಕು ವಿನಾ ಈ ಥರ ದೌರ್ಜನ್ಯ ಮಾಡೋದು ನೀವು ಹೆಂಗೆ ಹೇಳ್ತೀರಾ? ನೀವು ರಕ್ಷಣೆ ಕೊಡಿ ಸರ್, ಪಬ್ಲಿಕ್ಗೆ ಪ್ರೊಟೆಸ್ಟ್ ಕೊಡಿ. ಅದು ಬಿಟ್ಟು ನೀವು ಅವ್ರ ಸಪೋರ್ಟ್ ತೊಗೊಂಡು ಮಾತಾಡ್ತೀರಲ್ಲ, ಅದು ಹೆಂಗೆ ಅಂತ ಕೇಳಿದೆ ನಾನು. ಇಲ್ಲಮ್ಮ, ಅವರು ಇವಾಗ ರಾಜಕೀಯನಲ್ಲಿ ಅವ್ರದ್ದೇ ನಡೀತಾ ಇದೆ, ಇವಾಗ ರೂಲಿಂಗ್ ಪಾರ್ಟಿ ಅವ್ರದ್ದೇ, ಅವ್ರು ಏನಾದರೂ ಮಾಡ್ಬೋದು ಅಂದರೆ ಅವ್ರದ್ದೇ ರಾಜ್ಯ ಅವ್ರದ್ದೇ ಇದು ಅಂತ ಮಾಡಿದರೆ ನಾವೆಲ್ಲ ಕಾಮನ್ ಪೀಪಲ್ ಸುಮ್ಮನೆ ನೋಡ್ಕೊ ಕುಂದಿರ್ಬೇಕಾ ಅಂತ ಕೇಳಿದೆ ನಾನು. ಇಲ್ಲಮ್ಮ ನೋಡಿ ಇದು ಮಾಡಿ ನಾವು ಇವಾಗ ಕರ್ಕೊಂಡು ಹೋಗ್ತೀನಿ ಇವರೆಲ್ಲರಿಗೆ, ಮತ್ತೆ ಏನಾದರೂ ಬಂದರೆ ನಮ್ಮ ಜವಾಬ್ದಾರಿ ಇಲ್ಲ ನೋಡು, ಆಮೇಲೆ ನೀನೇ ಎಲ್ಲದಕ್ಕೆ ಜವಾಬ್ದಾರಿ ಆಗ್ತೀವಿ ನೋಡು ಅಂತ ಹೇಳಿದ್ರು. ನಾನಂದೆ, ನೀವು ರಕ್ಷಣೆ ಅಧಿಕಾರಿನ ಭಕ್ಷಣೆ ಅಧಿಕಾರಿ ಸರ್, ನೀವು ರಕ್ಷಣೆ ಮಾಡೋದು ಬಿಟ್ಟು ನಮಗೇನೆ ಧಮಕಿ ಕೊಟ್ಟು ಥಟನ್ ಮಾಡಿ ಹೋಗ್ತೀರಲ್ಲ, ಇದು ಸರಿನಾ ನೀವು ಮಾಡ್ತಾ ಇರೋದು ಅಂತ ಹೇಳಿ ನಾನೇನು ಮಾಡಿದೆ, ಸೀದಾ ಒಂದು ಲೆಟರ್ ಬರೆದೆ SP ಅವರು ಅದು ನೋಡಿ ಕೂಡ ಸುಮ್ಮನೆ ಆದರು. ಬೈ ಪೋಸ್ಟ್ನಲ್ಲಿ ಕಳಿಸಿದ ಮೇಲೆ ಅವರು ಏನು ನನಗೆ ರಿಪ್ಲೈ ಕೊಟ್ಟಿಲ್ಲ. ಆಮೇಲೆ ಒಂದು 3 days ಆಯಿತು. 3 days ಆಗಿದ್ಮೇಲೆ ಅವಾಗೇನಿಂದ ಕಂಟಿನ್ಯೂಷನ್ ನಮಗೆ ಹರಾಸ್ಮೆಂಟ್. ಇಲ್ಲ, ಅವ್ರು ಬಂದಾರಲ್ಲ ಪೊಲೀಸವರು, ಅವರು ನಡೀರಿ ಅಂತ ಹೇಳಿ ಕರ್ಕೊಂಡು ಹೋಗಿ ನನಗೇನೆ ಹೇಳಿದರು, ಈ ಥರ ನೀವು ಮಾಡೋದು ಸರಿ ಇಲ್ಲ, ದೊಡ್ಡವ್ರ ಜೊತೆ ಇದು ಮಾಡ್ಕೋಬೇಡಿ, ಎನಿಮಿನಿಸಮ್ ತಗೋಬೇಡಿ ಅಂತ ಹೇಳಿದರು ನನಗೆ. ನಾನಂದ್ರೆ ಎನಿಮಿನಿಸಮ್ ಪ್ರಶ್ನೆನೇ ಇಲ್ಲ ಇಲ್ಲಿ. ಹೂ ಈಸ್ ಕ್ರಿಯೇಟಿಂಗ್ ದ ಪ್ರಾಬ್ಲಮ್? ನಾನಲ್ಲ, ದೇ ಪೀಪಲ್ಸ್ ಅವ್ರು ಕ್ರಿಯೇಟ್ ಮಾಡ್ತಾ ಇರೋದು. ನನಗೆ ಯಾಕೆ ನೀವು ಹೇಳಕತ್ತೀರಾ? ಅವ್ರಿಗೆ ಇದು ಮಾಡಿ ನನಗೆ ರಕ್ಷಣೆ ಕೊಡಬೇಕಲ್ಲ ಅಂತ ನಾನು ಹೇಳಿದೆ. ಅವರು ಇಲ್ಲಮ್ಮ ಹಾಗೆ ಇಲ್ಲ. ನಾನಂದೆ ಹಿಂಗಿಲ್ಲ ಹಂಗಿಲ್ಲಲ್ಲ, ನೀವು ಮಾಡಿಲ್ಲ, ನಿಮ್ಮ ಮೇಲೆ ನಾನು ಕ್ರಮ ತಗೊಂತೀನಿ ಅಂತ ಅವ್ರಿಗೆ SP ಲೆಟರ್ ಬರೆದೆ. ಸರ್ ಈ ಥರ ಮಾಡ್ತಾ ಇದ್ದಾರೆ ನೋಡಿ ಸರ್, ಇವ್ರ ಮೇಲೆ ಇದು ಮಾಡಿರಿ ಸರ್ ಅಂತ ಹೇಳಿ ಕೊಟ್ಟೆ. ಅದಕ್ಕೆ ನನಗೆ ಅದು ಪ್ರೊಸೆಸಿಂಗ್ ಆಗಿ ರಿಪ್ಲೈ ಬರೋಕ್ಕೆ ಟೈಮ್ ಬೇಕಲ್ಲ. ಅದು ಆಗಿದ್ಮೇಲೆ ಮತ್ತೆ ನಾನು ಏನು ಮಾಡಿದೆ,
ಒಂದು ಸಲ ಫೋನ್ ಕೂಡ ಮಾಡಿದೆ. ಫೋನ್ ಮಾಡಿದರೆ ನಾವು ಅಡಿಷ್ನಲ್ SP ರಿಸೀವ್ ಮಾಡಿದ್ರು ಅವಾಗ. SP ಸರ್ ಇಲ್ಲ, ನಾನಂದೆ SP ಸರ್ ನಂಬರ್ ಕೊಡಿ, ನಾನು ಅವ್ರಿಗೆ ಮಾತಾಡಬೇಕು ಅಂತ ಹೇಳಿ ಇಸ್ಕೊಂಡು ಹೇಳಿದೆ. ನೋಡ್ತೀವಿ, ಮಾಡೋಣ ಅಷ್ಟೇ. ಮತ್ತು ಏನೇನು ನಥಿಂಗ್, ಒಂದು ರಿಪ್ಲೈ ಕೂಡ ಇಲ್ಲ ಅವ್ರನ್ನಿಂದ. ಆಮೇಲೆ ಅದು ಸುಮ್ಮನೆ 2 ಡೇಸ್ ಸುಮ್ಮನೆ ಆದರು. 3 ಡೇಸ್ನಿಂದ ಕಂಟಿನ್ಯೂಷನ್ ಪ್ರಾಬ್ಲಮ್ ನಮಗೆ. ದಿನ 5 ಗಂಟೆ ಆದರೆ ಸಾಕು ಎಲ್ಲರಿಗೆ ಡ್ರಿಂಕ್ ಮಾಡಿಸಿ ಕಳಿಸ್ಬಿಡೋದು ನಮ್ಮ ಮನೆ ಹತ್ರ. ಇವ್ರದ್ದು ಜಗಳ ಬರೀ ಮಾರ್ನಿಂಗ್ ಇರೋದಿಲ್ಲ, ಮಧ್ಯಾಹ್ನ ಇರೋದಿಲ್ಲ, ಸಾಯಂಕಾಲ 5 ಗಂಟೆನಿಂದ ಸ್ಟಾರ್ಟ್ ಆಗ್ತೈತೆ ಇವ್ರದ್ದು ಜಗಳ. ಕುಡಿದು ಜನರಿಗೆ ಕಳಿಸೋದು, ಯಾರ್ಯಾರಿಗೋ ಅದು ರೌಡೀಸ್ ಪೀಪಲ್ಸ್ ಇರ್ತಾವಲ್ಲ ಅಲ್ಲಿ ಇಲ್ಲಿ ಕುಂತಿರೋರು ಅವ್ರಿಗೆ ಕಳಿಸೋದು, ಮತ್ತು ತನ್ನ ಲಾರಿ ಡ್ರೈವರ್ಸ್ ಕ್ಲೀನರ್ಸ್ಗೆ ಕಳಿಸೋದು. ಮನೆ ಹತ್ರ ಬಂದು ಕುಡಿಯೋದು, ಗಲಾಟೆ ಮಾಡೋದು, ಏನು ಬೇಕಾದರೆ ಅದು ಬೈಯೋದು, ಮತ್ತು ಬಿಸಾಕೋದು, ಬಾಟಲ್ಸ್ ಅಲ್ಲಿ ಕುಡ್ದು ಅಲ್ಲೇ ಬಿಸಾಕೋದು, ಮತ್ತು ಏನೇನೋ ವಲ್ಗರ್ ಲ್ಯಾಂಗ್ವೇಜ್ನಲ್ಲಿ ಬೈಯೋದು, ಅದೆಲ್ಲ ಮಾಡ್ತಿದ್ರು. ನಾನು ಒಂದು ದಿವಸ ನೋಡಿದೆ, 2 ದಿವಸ ಆಮೇಲೆ ಹೇಳಿದೆ, ನೀವು ಯಾಕೆ ಬರ್ತೀರಾ, ಏನು ಕೇಸ್? ನಮ್ಮ ಇಷ್ಟ, ಇದು ನಮ್ಮ ಮನೆ, ನಾವು ಇಲ್ಲೇ. ಒಂದು ದಿವಸ ಅವ್ರಿಗೆ ನಮ್ಮ ಮನೆ ಒಳಗಡೆ ಕೂಡ ಇದು ಮಾಡಿಬಿಟ್ರು, ಹೋಗ್ರಿ ಅವ್ರ ಮನೆಯಲ್ಲೇ ಇರ್ರಿ ನೀವು ಅಂತ ಹೇಳಿ. ಆವಾಗ ನಾನಂದೆ, ಇನ್ನೊಂದು ಸಲ ನನ್ನ ಮನೆ ಒಳಗಡೆ ಯಾರನ್ನ ಬರಬೇಕು, ಅದು ನೀವು ಹೋಗಿ ನಮ್ಮ ಮನೆಯಲ್ಲಿ ಇರಬಾರ್ದು. ಆನಂದ್ ಸಿಂಗ್ದು ಸಿದ್ಧಾರ್ಥ್ ಲಾಡ್ಜ್ ಇದೆ, ಅವನು ಅಷ್ಟು ದೊಡ್ಡ ಬಂಗ್ಲೆ ಹತ್ರ ಕಟ್ಟಿದಲ್ಲ, ಅವ್ರ ಮನೆಯಲ್ಲಿ ಇರ್ರಿ, ನಮ್ಮ ಮನೆಯಲ್ಲಿ ಯಾಕೆ ಬರ್ತೀರಾ ಅಂತ ಹೇಳಿದೆ ನಾನು. ಇದು ಅವರೇ ಹೇಳಿದ್ದಾರೆ. ಅವ್ರು ಹೇಳಿದರೆ ಅವ್ರು ಹೇಳ್ತೀವಂತಾರೆ ತಿನ್ಬಿಡ್ತೀರಾ, ನೀವು ಗಲೀಜ್ತೀನಂದ್ರೆ ತಿನ್ಬಿಡ್ತೀರಾ, ಮತ್ತು ನಿಮ್ಮ ಮನೆಯಲ್ಲಿ ಕೂಡ ಅಕ್ಕ ತಂಗಿ ಯಾರಿಲ್ಲ ಅಂತ ಕೇಳಿದೆ ನಾನು. ಇದ್ರೆ ನಾವು ಇದೇ ಮಾಡಬೇಕೇನು ಅಂತ ಹೇಳಿದರು. ಅದು ಕಂಟಿನ್ಯೂಷನ್ ಹೆಂಗೆ ಸ್ಟಾರ್ಟ್ ಆಯ್ತಲ್ಲ, ನಾನು ಅಂದೆ ಚಿತ್ತೋಡಿ ಪೊಲೀಸವ್ರಿಗೆ, ನೋಡಿ ಸರ್ ಇದು ಕಂಟಿನ್ಯೂಷನ್ ಜಾಸ್ತಿನೇ ಆಗ್ತಾಯಿದೆ. ಒಬ್ಬರು ನೋಡಿದ್ರೆ ನಮ್ಮನೆ ಅವ್ನ ಬಾಡಿಗೆ ಕೊಡ್ತಾನಂತೆ, ಬಂದು ನಮ್ಮ ಮನೆಯಲ್ಲೇ ಇರ್ತಾರಂತೆ, ಇದು ಹೆಂಗೆ ಅಂತ ಕೇಳಿದೆ ನಾನು. ನಮ್ಮನೆ ಅವ್ನ ಬಾಡಿಗೆ ಕೊಡೋನು ಯಾರು? ಇವಾಗ ನನಗೆ ಸಿದ್ಧಾರ್ಥ್ ಲಾಡ್ಜ್ ನಾನು ಬಾಡಿಗೆ ಕೊಡ್ತೀನಿ, ಯಾರನ್ನ ಬಿಟ್ಟು ಕೊಡ್ತಾರಾ? ಈ ರಾಯಲ್ ಆರ್ಕಿಡ್ ಎನೋಬಲ್ ಇಂಡಿಯಾ ನಾನು ಬಾಡಿಗೆ ಕೊಡ್ತೀನಿ, ಅವ್ರು ಬಿಟ್ಟು ಕೊಡ್ತಾರಾ ನನಗೆ ಅಂತ ಹೇಳಿದೆ ನಾನು. ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಸರ್, ನೀವು ಆ್ಯಕ್ಷನ್ ತೊಗೊಳ್ಳೇಬೇಕು ಅಂತ ಹೇಳಿದೆ ನಾನು. ತೊಗೊಳ್ಳೇಬೇಕು ಅಂತ ಹೇಳಿ ಅದು ಹೇಳಿನಲ್ಲ, ನೆಕ್ಸ್ಟ್ ಡೇನೇ ಏನು ಮಾಡಿದರು, ಸಾಯಂಕಾಲ ಒಬ್ಬರು ರವಿ ಸಿಂಗ್ ಅಂತ ಇದ್ದಾರೆ, ಬೆಳಗ್ಗೆ 12ವರೆಗೆ ನನಗೆ ಫೋನ್ ಮಾಡಿದ್ದಾರೆ. ಮಾಡಿ ಏನಂದರು, ಎಲ್ಲಿದೆಯಮ್ಮ ಅಂತ ಕೇಳಿದರು ನನಗೆ. ನಾನಂದು ಯಾಕೆ ಅಂತ ಕೇಳಿದೆ. ಯಾಕೆ ಕ್ಯೂ ಭಯ್ಯ ಅಂತ ಹೇಳಿದೆ. ಇಲ್ಲ ಸ್ವಲ್ಪ ಮಾತಾಡಬೇಕಾಗಿತ್ತು ಅಂತ ಹೇಳಿದೆ. ನನಗೆ ಡೌಟ್ ಬಂತು, ಇದು ಏನೋ ಸಮಥಿಂಗ್ ದೊಡ್ಡದೇ ಆಗ್ತೈತೆ, ಕಮ್ಮಿ ಆಗೋದಿಲ್ಲ ಅಂತ ಹೇಳಿ ನಾನು ಜಸ್ಟ್ ಇಮ್ಯಾಜಿನೇಷನ್ ಮಾಡಿ ಸುಮ್ಮನೆ ಕುಂತು ಕೇಳಿದೆ. ಇಲ್ಲ ಔಟ್ ಆಫ್ ಇದ್ದೀನಿ, DC ಗೆ ಭೇಟಿ ಆಗಬೇಕಂತ ಹೇಳಿ ಬಳ್ಳಾರಿಗೆ ಬಂದೀನಿ ಅಂತ ಹೇಳಿದೆ ನಾನು ಅವತ್ತು. ಹೇಳಿ ನಮ್ಮ ಬ್ರದರ್ಸ್ಗೆ, ನಮ್ಮ ಮದರ್ಗೆ ಹೇಳಿದೆ, ಇದು ಸಾಯಂಕಾಲ ವೇಟ್ ಮಾಡಿ, ಇದು ಏನೋ ಸಮಥಿಂಗ್ ದೊಡ್ಡದೇ ಆಗ್ತೈತೆ, ನೋಡೋಣ, ವಾಚ್ ಮಾಡೋಣ ಅಂತ ಹೇಳಿ ನಾನೇನು ಮಾಡಿದೆ, ಸುಮ್ಮನೆ ಟೈಲರ್ ಅಂಗಡಿ ಹತ್ರ ಹೋಗಿ ಕುಂತುಬಿಟ್ಟೆ. ನಾನು ಬಟ್ಟೆ ತೊಗೊಂಡು ಬರ್ತೀನಿ ಅಂತ ಹೇಳಿ ನಮ್ಮ ಮದರ್ಗೆ ಹೇಳಿ ಸ್ಟಿಚಿಂಗ್ ಕ್ಲಾತ್ಸ್ ಕೊಟ್ಟಿದ್ದೆ, ಅದು ಬರ್ತೀನಿ ಅಂತ ಹೋಗಿ ಅಲ್ಲಿ ಕುಂತೆ. ಕರೆಕ್ಟ್ ನಾನು ಇಮ್ಯಾಜಿನೇಷನ್ ಪ್ರಕಾರ ಅವ್ರು 4 o'clockಗೆ ನನ್ನ ಬ್ರದರ್ನಿಂದ ಫೋನ್ ಬಂತು. ಇಲ್ಲಿ 50 to 100 ಮೆಂಬರ್ಸ್ ಬಂದುಬಿಟ್ಟಿದ್ದಾರೆ, ಅದರ ಒಳಗಡೆ ಯಾರೋ ನಮ್ಮ ಫಾದರ್ ಪ್ರಾಪರ್ಟಿ ಸೇಲ್ ಮಾಡಿದ್ದಾರೆ ಅಂತ ಹೇಳಿ ಪೇಪರ್ ತೊಗೊಂಡು ಬಂದಿದ್ದಾರೆ ಅಂತ ಹೇಳಿ ನನಗೆ ಫೋನ್ ಬಂತು. ನಾನು ಅಂದೆ, ಓಕೆ ಆಯಿತು ಬಿಡು, ಒಂದು 10 minutes ವೇಟ್ ಮಾಡು, ನಾನು ಬರ್ತೀನಿ ಮನೆ ಹತ್ರನೇ ಅಂತೇಳಿ. ಅದು 10 minutes ಅವ್ರಿಗೆ ವೇಟ್ ನಮ್ಮ ಬ್ರದರ್ಗೆ ಹೇಳಿ ನಾನು ರೀಚ್ ಆದೆ, ಮನೆಗೆ ಬಂದೆ. ಯಾರಪ್ಪ ಅದು ನಮ್ಮ ಫಾದರ್ ಪ್ರಾಪರ್ಟಿ ಸೇಲ್ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ, ಯಾರು ಅಂತ ಹೇಳಿದೆ. ನಾನು ಅವ್ರ ರೆಪ್ರೆಸೆಂಟೇಟಿವ್, ನನ್ನ ಹೆಸರು ಖಾಲಿದ್ ಅಂತ ಹೇಳಿದರು. ಕೊಡಪ್ಪ ಪೇಪರ್ಸ್ ಅಂತ ಹೇಳಿದೆ. ಕೊಡು ಪೇಪರ್. ಯಾಕೆ ಕೊಡಬೇಕು ಅಂತ ಹೇಳಿದರು. ನೀವು ಇವಾಗ ಸೇಲ್ ಮಾಡಿರಂತೀರಲ್ಲ, ನಮ್ಮ ಫಾದರ್ ನಮ್ಮ ಅಂಗಡಿನಲ್ಲೇ ಕುಂತು ಇದು ನಡೆದಿರೋದು, ಸೇಲ್ ಮಾಡಿರಂತ ಹೇಳ್ತೀರಲ್ಲಪ್ಪ, ಪೇಪರ್ ಕೊಡು, ನೋಡ್ತೀನಿ ನಾ ಪೇಪರ್ನಲ್ಲಿ ನಮ್ಮ ಫಾದರ್ ಯಾವ ಥರ ಸೇಲ್ ಮಾಡಿದ್ದಾರೆ, ಎಷ್ಟು ಮಟ್ಟಿಗೆ ಕೊಟ್ಟಿದ್ದಾರೆ ನೀವು ಅಮೌಂಟು ಏನಂತ ನೋಡಬೇಕಿಲ್ಲ, ಸೇಲ್ ಆಗಿದೆ ಅಂತ ಹೇಳಿ ಇದು ಮಾಡಿಬಿಡ್ಬೇಕು ಏನಂತ ಹೇಳಿ. ಪೇಪರ್ ಕೊಡೋಕೆ ರೆಡಿ ಇಲ್ಲ. ನಾನು ಅದು ಪೇಪರ್ ಏನು ಮಾಡಿದೆ, ಸ್ನ್ಯಾಚ್ ಮಾಡಿದೆ ಬೈ ಫೋರ್ಸೆಬಲ್. ಹಿಂಗೆ ತೋರಿಸ್ತಾರೆ, ಹಿಂಗೆ ಕೊಡೋಕೆ ರೆಡಿ ಇಲ್ಲ. ನಾನು ಸ್ನ್ಯಾಚ್ ಮಾಡಿದೆ. ಸ್ನ್ಯಾಚ್ ಮಾಡಿದ ತಕ್ಷಣ ಅದು ಪೇಪರ್ ಕೆಳಗಡೆ ಹಿಂಗೆ ಹೋದರೆ ನಾನು ಅದೇ, ಇದು ನಮ್ಮ ಫಾದರ್ದು ಸಿಗ್ನೇಚರ್ ಇಲ್ಲ, ಇದು ನಮ್ಮ ಫಾದರ್ ಪೇಪರ್ ಕೊಟ್ಟೇ ಇಲ್ಲ ಅಂತ ಹೇಳಿದೆ ನಾನು. ನಿಮ್ಮ ಫಾದರ್ ಸಿಗ್ನೇಚರ್ ಅಷ್ಟು ಜಲ್ದಿ ಕಂಡುಹಿಡಿ. ನನ್ನ ಕೈನಲ್ಲಿ ಆಡಿಸಿರೋ ಪೇಪರ್ಸ್ ನನಗೆ ಗೊತ್ತಿಲ್ಲ ಆದರೆ ನಮ್ಮ ಫಾದರ್ ಸಿಗ್ನೇಚರ್ ನಮ್ಮ ಫಾದರ್ ಅನ್ಎಜುಕೇಟೆಡ್ ಇದ್ರಾ? ಇಲ್ಲ, ನಮ್ಮ ಫಾದರ್ ಎಜುಕೇಟೆಡ್ ಇದ್ದರು. ಅವ್ರಿಗೆ ಗೊತ್ತಿಲ್ಲ ಯಾರಿಗೆ ಮಾರಬೇಕು, ಇಷ್ಟೆಲ್ಲ ನಡೀತಾ ಇರೋ ಟೈಮಲ್ಲಿ ಯಾರಿಗೆ ಕೊಡಬೇಕು, ಯಾರಿಗೆ ಅಂತ ಗೊತ್ತಾಗಲಿದೆಲ್ಲ.
ಯಾಕಂದರೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ನಮಗೆ ಕೊಟ್ಟಿದ್ರು ನಮ್ಮ ಫಾದರ್. ಅವಾಗೆ ನಾನು ನಮ್ಮ ಫಾದರ್ ಸಿಗ್ನೇಚರ್ ಎಲ್ಲ ನೋಡಿದ್ದು ನಾನು. ನೀವು ಹೆಂಗೆ ಹೇಳ್ತೀರಾ, ಇಲ್ಲ ನಿಮ್ಮ ಫಾದರೇ ಮಾಡಿರೋದು, ನಿಮ್ಮ ಫಾದರ್ಗೆ ನಾವು ಏನಾದರೂ ಇದು ಮಾಡ್ಕೊಂಡೀವೇನು ಅಂತ ಹೇಳಿದ್ರು. ನೀವೇನು ಮಾಡ್ಕೊಂತೀರ ನನಗೆ ಗೊತ್ತಿಲ್ಲ, ಈ ಪೇಪರ್ ನಮ್ದಲ್ಲ ಅಂತ ಹೇಳಿ ನಾನು ಇಸ್ಕೊಂಡು ಹಿಂಗೆ ಇಟ್ಕೊಂಡ್ಬಿಟ್ಟೆ. ಹಿಂಗೆ ಇಟ್ಕೊಂಡ್ಬಿಟ್ಟಿನೆಲ್ಲ ಹಿಂದೆನಿಂದ ಬಂದು ಒಬ್ಬರು ತಗೊಂಡ್ಬಿಟ್ರು. ನಾನು ಅವಾಗೆ ಅಂದೆ, ನಮ್ಮ ಒಬ್ಬರು ಲಾಯರ್ಗೆ ಹೇಳಿದೆ, ಸರ್ ನೀವು ಸ್ವಲ್ಪ ಮಾತಾಡಿ ಸರ್ ಅಂದರೆ ಅವರು ಮಾತಾಡಿಲ್ಲ. ನಾನೇ ಅಂದೆ ಅವಾಗ, ಈ ಪೇಪರ್ಸ್ ನೀವು ಮಾಡಿರಲ್ಲ ಫೋರ್ಜ್ ಡಾಕ್ಯುಮೆಂಟ್ಸ್, ಇದರ ಮೇಲೆ ನಿಮಗೆ 420 ಕೇಸ್ ಹಾಕಿ ಈ ಸಿಗ್ನೇಚರ್ ಫೋರ್ಜ್ ಮಾಡಿದಾರೆ ಅಂತ ಹೇಳಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿ ನಿಮ್ಮ ಹತ್ರ ಕಂಪೆನ್ಸೇಷನ್ ಕ್ಲೇಮ್ ಮಾಡ್ತೀನಿ ಅಂತ ಹೇಳಿದೆ ನಾನು. ಅದು ಹೇಳಿದ ತಕ್ಷಣವೇ ಆ ಪೇಪರ್ ತೊಗೊಂಡು ಎಸ್ಕೇಪ್. ಅದರಲ್ಲಿ 4-5 ಮೆಂಬರ್ಸ್ ಇಲ್ಲೇ ನಿಂತಿದ್ರು, ಬಟ್ ರೌಡೀಸ್ ಇಲ್ಲೇ ನಿಂತಿದ್ರು. ಒಬ್ಬನಿಗೆ ನಾನು ಏನು ಮಾಡಿದೆ, ಹಿಂಗೆ ಹಿಡ್ಕೊಂಡ್ಬಿಟ್ಟೆ. ಹಿಂಗೆ ಹಿಡ್ಕೊಂಡು ನೀನು ಜಾಸ್ತಿ ಮಾತಾಡ್ತೀಯೇನಂತ ಹೇಳಿ ಹಿಂಗೆ ತೊಗೊಂಡು ಕಾಲಿನಿಂದ ಚಪ್ಪಲಿ ತೊಗೊಂಡು ಬಡ್ದು, ಅಲ್ಲಿ ಲಿಕ್ಕರ್ ಶಾಪ್ ಇದೆ ಅಲ್ಲಿ ತೊಗೊಂಡೋಗಿ ಅವನಿಗೆ ಬಿಸಾಕ್ಬಿಟ್ಟೆ. ಎಲ್ಲರೂ ಹೇಳಿದರು ಈ ಹುಡುಗಿ ನಾನಂದೆ ನಮ್ಮ ತಂಡಗೆ ಇಲ್ಲೀಗಲ್ ಆಗಿ ನೀವು ಬಂದರೆ ಇದೇ ಆಗೋದು ಅಂತ ಹೇಳಿದೆ ಅವ್ರಿಗೆ. ಆವಾಗ ಏನಪ್ಪ ಈ ಥರ ಅಂತ ಆಮೇಲೆ ಮತ್ತೆ ಅದು ಘಟನೆ ನಡೆಯೋ ತನಕ ಎಷ್ಟು ತಾಸಾಯಿತು, 2 hours ಆಯಿತು. 2 hours ಅಪ್ ಟು 5-6 o'clock ಟು ಅಪ್ ಟು 10:30ವರೆಗೆ ಆಯಿತು. ಅದು ರಾತ್ರಿ ಅವನಿಗೆ 10:30ಗೆ ಅವನಿಗೆ ನೆಕ್ಕಿದು ಮಾಡಿ ಹೊಡೆದಿರೋದು. ಆಮೇಲೆ ಏನಾಯಿತು, ಅಲ್ಲಿ ಜನ ಎಲ್ಲ ಬಿಡಿಸಿದ್ರು, ಇಲ್ಲ ಹೋಗ್ರು ಅವ್ರಿಗೆ ಯಾಕೆ ನೀವು ಕಾಡಿಸ್ತಾ ಇದ್ದೀರಾ ಅಂತ ಹೇಳಿದರು ಆಟೋ ಡ್ರೈವರ್ಸ್ ಎಲ್ಲ. ಇಲ್ಲ ಇವ್ರದ್ದು ಭಾಳ ಆಗಿಬಿಟ್ಟಿದೆ, ಹಿಂಗೆ ಏನೇನೋ ಬರೀತಾಳೆ, ಯಾರ್ಯಾರಿಗೋ ಬರೀತಾಳೆ, ಯಾರ್ಯಾರ ಮೇಲೆ ಬರೀತಾಳೆ. ನಾನಂದೆ, ನೀವು ಮಾಡಿದ್ದಕ್ಕೆ ನನ್ನ ಹತ್ರ ರೊಕ್ಕ ಇಲ್ಲ, ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಇಲ್ಲ, ನಾನು ಒಂದು ಕಾಮನ್ ಲೇಡಿ, ನನ್ನ ಹತ್ರ ರೊಕ್ಕ ಇಲ್ಲ, ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಇಲ್ಲ, ಮಸ್ಕಲ್ ಪವರ್ ಇಲ್ಲ. ಅವಾಗೆ ನನಗೆ ಪೆನ್ನೇ ನನ್ನ ಪವರ್, ನನ್ನ ಎಜುಕೇಷನ್ನೇ ನನ್ನ ಪವರ್ ಅಂತ ಹೇಳಿದೆ ನಾನು. ಹೇಳಿ ಆವಾಗ ಇವರು ಮತ್ತೆ ಅವ್ರಿಗೆ ಪೊಲೀಸವ್ರಿಗೆ ಕರೆ ಕಳಿಸಿದ್ರು. ನಾನಂದೆ, ಸರ್ ನ್ಯಾಯ ಮಾಡಿದ್ರೆ ಕರೆಕ್ಟಾಗಿ ಮಾಡಿರಿ, ಇಲ್ಲದೆ ಬರೋಕ್ಕೇ ಹೋಗಬೇಡಿ. ನೀವು ಯಾಕೆ ಬರ್ತೀರಾ ಸುಮ್ಸುಮ್ಗೆ? ಅವ್ರು ಹೇಳಿದ ತಕ್ಷಣ ಫೋನ್ ಮಾಡಿದ ತಕ್ಷಣ ಬಂದುಬಿಡ್ತಾರೋ, ಮತ್ತು ಇಲ್ಲಿ ಏನು ಆ್ಯಕ್ಷನ್ ತೊಗೊಳ್ಳೋದಿಲ್ಲ, ಯಾರಿಗೆ ಅರೆಸ್ಟ್ ಮಾಡೋದಿಲ್ಲ, ಏನಿಲ್ಲ, ಮತ್ತು ಯಾಕೆ ಬರ್ತೀರಾ ಸರ್ ನೀವು? ಏನು ಯೂಸ್ ಇದೆ ನಿಮ್ಮ ಬಗ್ಗೆ ಹೇಳಿ ಅಂತ ಹೇಳಿದೆ ನಾನು. ಏನಮ್ಮ ನನಗೇನು ಹೇಳ್ದಿರೇನ ಅಂತ ಹೇಳಿ ಇವ್ರಿಗೆ ತಕರಾರಾಯಿತು. ತಕರಾರಾಗೋ ಟೈಮಲ್ಲಿ ಒಬ್ಬರು ಪೊಲೀಸವ್ರಿಗೆ ನಾನು ತಳ್ಳಿಬಿಟ್ಟೆ. ತಳ್ಳ ತಕ್ಷಣವೇ ಏನಮ್ಮ ನನಗೇನೆ ತಳ್ತೀನಿ ಅಂದರೆ ನೀವು ಎಲ್ಲರ ಮೇಲೆ ನಮ್ಮ ತಮ್ಮರ ಮೇಲೆ ಬಾ ಅಂದರೆ ನಾನೇನು ಮಾಡಬೇಕು ಅವಾಗ? ನೀವು ಸ್ಟೇಷನ್ಗೆ ಬರ್ರಿ, ನಿಮ್ಮ ಪೇಪರ್ಸ್ ಎಲ್ಲ ತೊಗೊಂಬಂದು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಸ್ಟೇಷನ್ಗೆ ಬರ್ರಿ ಅಂತ ತೊಗೊಂಡು ಬರ್ತೀನಿ. ತೊಗೊಂಡು ಬಂದಿದ್ದ ಮೇಲೆ ಕೂಡ ನೀವು ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ನಿಮ್ಮ ಮೇಲೆ ಬರಿತೀನಿ ಅಂತ ಹೇಳಿದೆ ನಾನು. ಆವತ್ತೇ ನೆಕ್ಸ್ಟ್ ಡೇನೇ ಬರಬೇಕಂತ ಹೇಳಿ ಎಷ್ಟು ಸಲ ಫೋನ್ ಮಾಡಿದ್ರು. ಅವಾಗೆ ನಾನು ಹೋಗಿ ನನ್ನ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್, ಕಂಪ್ಲೇಂಟ್ ಲೆಟರ್ಸ್ ಎಲ್ಲ ತೋರಿಸಿದ್ರೆ ಕೂಡ ಏನೇನೇನು ಆ್ಯಕ್ಷನ್ ಇಲ್ಲ ಅವ್ರದ್ದು. ತೊಗೊಂಡಿಲ್ಲ ಆದರೆ ನಾನೇನು ಮಾಡಿದೆ, ಅವಾಗ ಇವ್ರೇನು ಆ್ಯಕ್ಷನ್ನೇ ತೊಗೊತಾ ಇಲ್ಲ, ಏನು ಇವ್ರದ್ದು ಅಂತ ಹೇಳಿ ನಾನು ಏನು ಮಾಡಿದೆ, ಒಂದು ಸಲ ಹೋಗಿ SP ಡೈರೆಕ್ಟ್ ಭೇಟಿಯಾಗಿ ಹೇಳೋಣ ಅಂತ ಹೇಳಿ ನಾನು ಬಳ್ಳಾರಿಗೆ ಹೋದೆ. ಬಟ್ ಬಳ್ಳಾರಿ ನನಗೆ ಅವತ್ತು DC ಮೀಟ್ ಆಗಿಲ್ಲ, ಸಾರಿ SP DC ಮೀಟ್ ಆದೆ ನಾನು. ಅವತ್ತು DC ಬಂದು ಶಿವಪ್ಪ ಅಂತ ಹೇಳಿ ನಾನು ಹೇಳಿದೆ, ಸರ್ ಈ ಥರ ಬಳ್ಳಾರಿನ ಹಾಸ್ಪಿಟ್ಲ್ನಲ್ಲಿ ಈ ಥರ ಎಲ್ಲ ದೌರ್ಜನ್ಯ ನಡೆಯಕತ್ತದೆ, ಬಟ್ ಪೊಲೀಸವ್ರು ಕೂಡ ಆ್ಯಕ್ಷನ್ ತೊಗೊತಾ ಇಲ್ಲ. ದಿನ ಬಂದರೆ ನಮಗೆ ಒಂದು ಟೈಪ್ ಆಫ್ ಟಾರ್ಚರ್ ಆಗಿಬಿಟ್ಟಿದೆ, ಊಟ ಇಲ್ಲ, ನಿದ್ದೆ ಇಲ್ಲ, ಯಾವಾಗ ಯಾರು ಬರ್ತಾರೆ ಅಂತ ಹೇಳಿ ಒಂದು ಹೆದರಿಕೆ. ಬಟ್ ಅದು ಹೆಂಗಿದೆ ಸಿಚುವೇಶನ್, ಜಸ್ಟ್ ಲೈಕ್ ನಾವು ಡಿವಿಲ್ಸ್ ಹೌಸ್ನಲ್ಲಿ ಇದ್ದೀವೇನೋ, ಯಾರು ಎಲ್ಲಿಂದ ಬಂದು ಇದು ಮಾಡ್ತಾರೆ ಹಂಗಾಗ್ಬಿಟ್ಟಿದೆ ನಮಗೆ. ನೀವು ಬಂದು ಇದು ಏನಾದರೂ ಒಂದು ಕ್ರಮ ತಗೊಳ್ಳಿ ಸರ್ ಅಂತ ಹೇಳಿದೆ DC. ಅವಾಗ DC ಸರ್ ಏನು ಒನ್ ವರ್ಡ್ ಅಂದಿಲ್ಲ, ಅವ್ರು ಸುಮ್ಮನೆ ತಲೆ ಹಿಂಗೆ ಮಾಡಿರೋದು, ತಲೆ ಎತ್ತಿಲ್ಲ. ಒಂದೇ ಹೇಳಿದರು, ನಾವು ಏನು ಮಾಡೋಕ್ಕೆ ಸಾಧ್ಯ ಏನೇ ಇಲ್ಲಮ್ಮ, ಅವ್ರಿಗೆ ಪವರ್ಸ್ ಇದೆ ಅಂತ ಹೇಳಿದರು. ಅವಾಗೆ ನನಗೆ ಗೊತ್ತಾಯಿತು, ಓಹೋ ಇವ್ರು ಕೂಡ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ನಾನು ಅಲ್ಲಿಂದ ಕೂಡ ವಾಪಸ್ ಬಂದುಬಿಟ್ಟೆ. ಬಂದು ಏನು ಮಾಡಿದೆ, ನೆಕ್ಸ್ಟ್ ಡೇ ಪ್ರೆಸ್ ಮೀಟ್ ಮಾಡಿದೆ. ಪ್ರೆಸ್ನಲ್ಲಿ ಹೇಳಿದೆ, ಸರ್ ಈ ಥರ ಎಲ್ಲ ದೌರ್ಜನ್ಯ ನಮ್ಮ ಮೇಲೆ ನಡೆಯಕತ್ತೈತೆ, ನಾನು SP ಬರೆದಿರೋದು ಲೆಟರ್, DC ಮೀಟ್ ಆಗಿರೋದು, ನಾನು ಹೋಗಿ ಅವ್ರ ಚೇಂಬರ್ನಲ್ಲಿ ಮೀಟ್ ಆಗಿರೋದು ಎಲ್ಲ ಅಂತ ಹೇಳಿದ ಮೇಲೆ ಅವ್ರೇನಂದರು, ಏನು ಆ್ಯಕ್ಷನ್ ತೊಗೊಂಡು ನೀವು ಈ ಥರ ದೊಡ್ಡ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದೀರಲ್ಲಮ್ಮ, ನಾಳೆ ಅವ್ರೇನಾದರೂ ನಾವು ಮಾಡಿಲ್ಲ, ನಿಮ್ಮ ಮೇಲೆ ಏನಾದರೂ ಪ್ರೆಷರ್ ತಂದರೆ ನೀವು ವಾಪಸ್ ತಗೊತೀರಲ್ಲ ಕೇಸ್ ಅಂತ ಹೇಳಿ ನನ್ನ ಹತ್ರ ಪ್ರಮಾಣ ತೊಗೊಂಡ್ರು. ನಾನಂದರೆ ನನ್ನ ಮೇಲೆ ನಡೀತಾ ಇರೋದು, ನಮ್ಮ ಕುಟುಂಬ ಮೇಲೆ ನಡೀತಾ ಇರೋದು ಅದು ಸತ್ಯನೇ, ನಾನು ಹೇಳ್ತಾ ಇರೋದು ಏನು ಸುಳ್ಳಲ್ಲ, ಎಲ್ಲ ಫ್ಯಾಕ್ಟ್ ಅಂತ ಹೇಳಿದೆ ನಾನು. ಹೇಳಿದ ಮೇಲೆ ಅವ್ರು ಏನು ಮಾಡಿದರು, ನನ್ನ ಇದು ಕಂಪ್ಲೇಂಟು ಇದು ಮಾಡಿ
ಪೇಪರಲ್ಲಿ ಪಬ್ಲಿಷ್ ಮಾಡಿದರು. ಈ ಥರ ದೊಡ್ಡ ವ್ಯಕ್ತಿನಿಂದ ಈ ಥರ ಅವ್ರಿಗೆ ದೌರ್ಜನ್ಯ ನಡೀಕತೈತೆ ಅಂತ ಏನೋ ಹಾಕಿದರು. ಪೇಪರ್ನಲ್ಲಿ ಬಂದಿದ್ಮೇಲೆ ಇದು ಏನು ಪೇಪರ್ಗೆ ಹೋಗಿಬಿಟ್ಟಿದೆಯಲ್ಲ ಅಂತ ಹೇಳಿ ಅವ್ರಿಗೆ ಇದು ಆಯಿತು. ಆಮೇಲೆ ಅದು ಆಗಿದ್ಮೇಲೆ ಈ ಥರ ಅದು ಹೆಡ್ಡಿಂಗ್ ಏನೋ ಇತ್ತು, ನನಗೆ ನೆನಪಿಲ್ಲ ಅಷ್ಟು. ಮಾಡಿದ್ಮೇಲೆ ಏನಾಯಿತು, ಮತ್ತೆ ಇವ್ರದ್ದು ಇವಾಗ ನೈಟ್ ನಾವು ಈವ್ನಿಂಗ್ ಮಾರ್ನಿಂಗ್ ಟೈಮ್ ಮಾಡಿದರೆ ಪಬ್ಲಿಕ್ಗೆ ಗೊತ್ತಾಗ್ತದೆ, ಮಧ್ಯಾಹ್ನ ಟೈಮ್ ಮಾಡಿದರೆ ಪಬ್ಲಿಕ್ಗೆ ಗೊತ್ತಾಗ್ತದೆ, ಈವ್ನಿಂಗ್ ಟೈಮ್ ಮಾಡಿದರೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಈ ಥರ ಮಾಡಿ. ಆಮೇಲೆ ಈವ್ನಿಂಗ್ ಬಿಟ್ಟರು, ಮತ್ತೆ ರಾತ್ರಿ 11 o'clock 12 o'clock ಸ್ಟಾರ್ಟ್ ಮಾಡಿದ್ರು ಅವರು ಟಾರ್ಚರ್. ಮೀನ್ಸ್ ಎಲ್ಲರೂ ನಿದ್ದೆ ಮಾಡೋ ಟೈಮ್ನಲ್ಲಿ ಯಾರಿಗೆ ಗೊತ್ತಾಗಬಾರ್ದು ಇವ್ರಿಗೆ ಇವ್ರ ಫ್ಯಾಮಿಲಿಗೆ ನಾವು ಟಾರ್ಚರ್ ಮಾಡ್ತಾ ಇದ್ದೀವಿ, ಪಬ್ಲಿಕ್ನಲ್ಲಿ ನಾವು ಇನ್ನೋಸೆಂಟಾಗಿ ಕಾಣಬೇಕು, ಬಟ್ ಇವ್ರಿಗೆ ಟಾರ್ಚರ್ ಇರಬೇಕು ಅಂತ ಹೇಳಿ ರಾತ್ರಿ ಸ್ಟಾರ್ಟ್ ಮಾಡಿದರು. 11 o'clock ಟು ಬೆಳಗ್ಗೆ 4 o'clock 5 o'clock ಆಗಿಬಿಡ್ತಿತ್ತು, ಆ ಥರ ಸ್ಟಾರ್ಟ್ ಮಾಡಿದರು. ಬರೀ ಕುಡಿಯೋದು, ಯಾರ್ಯಾರಿಗೆ ಕಳಿಸೋದು. ಒಂದು ದಿವಸ ಏನು ಮಾಡಿದ್ರು, ಸಡನ್ನಾಗಿ ಇವ್ರು ಎಲ್ಲೆಲ್ಲಿ ಕೇಳ್ತಾನೆ ಇಲ್ಲಲ್ಲಪ್ಪ, ಇವ್ರಿಗೆ ಎಷ್ಟು ಟಾರ್ಚರ್ ಕೊಟ್ಟರೆ ಕೂಡ ಇವರು ಬೆಂಡ್ ಆಗ್ತಾ ಇಲ್ಲಲ್ಲ ಅಂತ ಹೇಳಿ ಒಂದು ದಿವಸ ನೈಟ್ 1 o'clockಗೆ ನಾವು ಜಸ್ಟ್ 12 o'clockಗೆ 12:05 ನಾವು ನಿದ್ದೆ ಮಾಡಬೇಕಂತ ಒಳಗಡೆ ಬಂದೀವಿ, ಮನೆ ಒಳಗಡೆ. ಅಲ್ಲಿ ಆ ಕಡೆ ಸೈಡ್ ಒಂದು ಡೋರ್ ಇದೆ, ಆ ಡೋರ್ಗೆ ನಾವು ಏನು ಮಾಡ್ತೀವಿ, ಲಾಕ್ ಮಾಡಿಬಿಡ್ತೀವಿ. ಅಲ್ಲ, ಇದು ಹಾಕಿ ಒಳಗಡೆಯಿಂದ ಚಿಲ್ಕ ಹಾಕಿ ಹೊರಗಡೆಯಿಂದ ಲಾಕ್ ಮಾಡ್ತೀವಿ. ಮೀನ್ಸ್ ಅವ್ರಿಗೆ ಕಾಣಬೇಕು ನಾವು ಇಲ್ಲ ಅಂತ ಹೇಳಿ ಲಾಕ್ ಮಾಡೀವಿ. ಅದು ಫೋಟೋಸ್ ತೋರಿಸಿ ಅಂದರೆ ತೋರಿಸ್ತೀನಿ ಆಮೇಲೆ. ಅವರು ಏನು ಮಾಡಿದರು, ಅದು ಲಾಕ್ ಮಾಡಿ ನಾನು ಈ ಕಡೆ ಸೈಡ್ನಿಂದ ಬಂದು ಮಲ್ಕೊಂಡೀವಿ ನಾವು. ಜಸ್ಟ್ ಒಂದು 10-15 ಮಿನಿಟ್ಸ್ ಆಗಿದೆ ಅಷ್ಟೇ. ಒಬ್ಬರು ಅಜ್ಜ ಬಂದರು ಜಲ್ದಿ ಇಲ್ಲಿದ್ದರು ಅಜ್ಜ ಬಿಲ್ಡಿಂಗ್ನಲ್ಲಿ ಬಂದು ನಮ್ಮ ಫಾದರ್ಗೆ ಚಾನ್ ಅಂದರೆ, ನಮ್ಮ ಫಾದರ್ ಯಾರು ಕರೀತದಾರಪ್ಪ ಇಷ್ಟು ಹೊತ್ತು ನಮಗೆ ಅಂತ ಹೇಳಿ. ಏನು ಅಜ್ಜ ಏನು ಬೇಕು ಅಂದರೆ, ಚಾನ್ ನಿಮ್ಮ ಮನೆಯಲ್ಲಿ ಯಾರೋ ನುಗ್ಗಿದ್ದಾರೆ ನೋಡು ಅಂತ ಹೇಳಿದರು. ಇವಾಗೆ ಜಸ್ಟ್ ಬಂದೀವಿ, ಯಾರು ನುಗ್ಗಿದಾರಪ್ಪ ಅಂತ ಹೇಳಿ ನಾವು ಏನು ಮಾಡಿಲ್ಲ, ಸುಮ್ಮನೆ ಶಬ್ದ ಮಾಡಿಲ್ಲದಂಗೆ ಸುಮ್ಮನೆ ಕುಂತೀವಿ. ಏನು ಮಾಡಬೇಕು ಅಂಥೇಳಿ ನಮ್ಮ ಬ್ರದರ್ಗೆ ಎಬ್ಬಿಸಿ, ಈ ಥರ ಯಾರೋ ಇದು ಮಾಡಿದ್ದಾರೆ ಅಂತ ನೋಡು ಅಂದರೆ, ಹೌದೇನು. ನಾನು ನಮ್ಮ ಫಾದರ್ ನಮ್ಮ ಬ್ರದರ್ಸ್ ಎಲ್ಲ ಹೊರಗಡೆ ಬಂದು ಆ ಕಡೆ ಸೈಡ್ ಹೋಗಿ ನೋಡ್ತಾ ಇದ್ದಿದ್ರೆ ಡೋರ್ ಓಪನ್ ಇದೆ. ಡೋರಿಂದು ಬೀಗ ಮುರಿಯೋಕ್ಕೆ ಬಂದಿಲ್ಲ ಅವ್ರಿಗೆ, ಈ ಥರ ಲಾಕ್ ಇರ್ತೈತಲ್ಲ, ಅದು ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಕಟ್ ಮಾಡಿ ಡೋರ್ ತೆಗಿಯೋಕ್ಕೆ ಬಂದಿಲ್ಲ, ಡೋರ್ ಹಿಂಗೆ ತೆಗೆದು ಹಿಂಗೆ ಸೈಡ್ನಲ್ಲಿ ಇಟ್ಟು ಎಲ್ಲರೂ ಒಳಗಡೆ ಬಂದು ಸೆಕೆಂಡ್ ರೂಮ್ನಲ್ಲಿ ಕುಂತ್ಬಿಟ್ಟಿದ್ದಾರೆ. ಸೆಕೆಂಡ್ ರೂಮ್ನಲ್ಲಿ ಕುಂತ್ರೆ ಇಲ್ಲಿ ಒಂದು ಡೋರ್ ಇದೆಯಲ್ಲ, ಓಪನ್ ಇದೆಯಲ್ಲ, ಅಲ್ಲಿ ನಾವು ಸಿಗ್ಬಿಡ್ತೀವಿ ಅವ್ರಿಗೆ. ಅವ್ರು ನಮಗೆ ಹೊಡೆದ್ರೆ ಕೂಡ ಯಾರಿಗೆ ಸೌಂಡ್ ಬರೋದಿಲ್ಲ, ಯಾರಿಗೆ ಕಾಣೋದಿಲ್ಲ. ಯಾಕಂದರೆ ನಮ್ಮ ಅಕ್ಕಪಕ್ಕದಲ್ಲಿ ಮನೆ ಇಲ್ಲ ಒಂದವ್ರಿಗೆ. ಇದು ಈ ಡೋರ್ ಕೂಡ ಕ್ಲೋಸ್ ಇರ್ತದೆ, ಹೊಡೆದ್ರೆ ಕೂಡ ಯಾರಿಗೆ ಕಾಣೋದಿಲ್ಲ, ಅಲ್ಲಿಂದ ಹೊಡೆದು ಹಿಂಗೆ ಹೋಗ್ಬೋದು ಅವ್ರ ಪ್ಲ್ಯಾನ್. ಆ ಟೈಮ್ನಲ್ಲಿ ಅವರು ಸೈಸ್ಕಲ್ಸ್, ಲಿಕ್ಕರ್ ಬಾಟಲ್ಸ್, ರಾಡ್ಸ್ ಇರ್ತಾವೆ, ರಾಡ್ಸ್ ಎಲ್ಲ ತೊಗೊಂಡು ಬಂದಿದ್ದಾರೆ. ಸಿಗರೇಟ್ಸ್, ಇದು ಲೈಟರ್ಸ್ ಎಲ್ಲ ತೊಗೊಂಡು ಬಂದಿದ್ದಾರೆ. ಅಲ್ಲಿ ಲಿಕ್ಕರೆಲ್ಲ ಚೆಲ್ಲಿದ್ದಾರೆ. ಸುಟ್ಟಾಗಬೇಕೇನೋ ಅವ್ರದ್ದು ಪ್ಲ್ಯಾನ್ ಗೊತ್ತಿಲ್ಲ. ಬಟ್ಟೆ ಒಂದು ಟವಲ್ಸ್ ಇರ್ತಾವಲ್ಲ ಅದು ಎಲ್ಲ ಬಿದ್ದಿತ್ತು. ಮತ್ತು ಪಾಕೆಟ್ಸ್ ಎಲ್ಲ, ಲಿಕ್ಕರ್ ಪಾಕೆಟ್ಸ್ ಇರ್ತಾವಲ್ಲ ಅದು ಎಲ್ಲ ಬಿದ್ದಿತ್ತು. ಸೈಜ್ ಕಲ್ಲುಗಳ ಬಿದ್ದಿತ್ತು, ಎಲ್ಲ ರಾಡ್ಸ್ ಎಲ್ಲ ಬಿದ್ದಿತ್ತು. ನಾವು ನಮ್ಮ ಬ್ರದರ್ ಏನು ಮಾಡಿದ್ವಿ, ನಾವು ಈ ಕಡೆ ಸೈಡ್ನಿಂದ ಹೋಗಿ ಇವರು ಹೊರಗಡೆ ಬರಬೇಕಂತ ಹೇಳಿದರೆ ಲೈಟ್ ಹಾಕೋಕ್ಕಂದ್ರೆ ಇವರು ಫ್ಯೂಸ್ ತೆಗೆದುಬಿಟ್ಟಿದ್ದಾರೆ. ಕರೆಂಟ್ ಕೂಡ ಇಲ್ಲ. ನಾನು ಎಲ್ಲರ ಮನೆಯಲ್ಲಿ ಕರೆಂಟ್ ಇದೆ, ನಮ್ಮ ಒಂದೇ ಮನೆಯಲ್ಲಿ ಕರೆಂಟ್ ಇಲ್ಲಲ್ಲಪ್ಪ ಅಂತ ಹೇಳಿ ಅಷ್ಟರಲ್ಲಿ ನಾವು ಮೊಬೈಲ್ ಟಾರ್ಚ್ ಹಾಕಿ ನೋಡಿದ್ರೆ ಎಲ್ಲರೂ ಸುಮ್ಮನೆ ಕುಂತಿದ್ದಾರೆ. ಆವಾಗ ಇಲ್ಲಿ ಒಂದು ವಿಂಡೋ ಇತ್ತು, ಅದು ವಿಂಡೋ ಎಲ್ಲ ಧ್ವಂಸ ಮಾಡಿದ್ದಾರೆ. ಇದು ಹೊಸ ಕನ್ಸ್ಟ್ರಕ್ಷನ್ ಆಗಿರೋದು ಮನೆ, ಇದು ಈ ಥರ ಮನೆ ಇದ್ದಿಲ್ಲ ಆವಾಗ, ಬೇರೆ ಥರ ಇತ್ತು ಮನೆ ಅಂತ ಹೇಳಿ. ಇದು ಮಾಡಿದ್ಮೇಲೆ ನಾನು ನೋಡಿದರೆ ಎಲ್ಲರೂ ಏನು ಮಾಡಬೇಕು ಅಂತ ನಾವು ಏನು ಮಾಡಿವಿ, ಟೈರ್ ಬರ್ತೈತಲ್ಲ, ಸೈಕಲ್ ಟ್ಯೂಬಿನ ಟೈರ್, ನಮ್ಮ ಫಾದರ್ ಅದು ಪಂಚರ್ ಆಗ್ತಿದ್ರು, ಅದು ತೊಗೊಂಡು ಅದರ ಪಕ್ಕದಲ್ಲಿ ಸಮ್ ಇದು ಇರ್ತಾವಲ್ಲ, ರಾಡ್ಸ್ ಟೈಪ್ ಕಡ್ಡಿಗಳು ಇರ್ತಾವೆ, ಅದು ಬೆಂಡ್ ಮಾಡಿದರೆ ಕಡ್ಡಿಗಳು ಹೊರಗಡೆ ಬರ್ತವೆ. ಅದು ತೊಗೊಂಡು ನಾವು 3 ಜನ ಒಳಗಡೆ ನಾನು ಹೊರಗಡೆ ನಿಂತೀನಿ, ನಮ್ಮ ಫಾದರ್, ನಮ್ಮ ಬ್ರದರ್, ಇನ್ನೊಂದು ಬ್ರದರ್ ಒಳಗಡೆ ನುಗ್ಗಿಬಿಟ್ರು. ಅಲ್ಲಿ ಒಂದು 2 ಆಟೋ ಡ್ರೈವರ್ಸ್ ಹೊರಗಡೆ ನಿಂತಿದ್ರು. ಎಲ್ಲರೂ ನುಗ್ಗಿ ಹೆಂಗೆ ಬೇಕಾದರೆ ಹೊಡೆದು ಬಿಟ್ಟಿವಲ್ಲ, ಆ ಹೊಡೆತಕ್ಕೆ ಅವರು ಇದು ಆಗಿಲ್ಲ, ಅವ್ರಿಗೆ ಮೀನ್ಸ್ ಟಾಲರೇಟ್ ಮಾಡಿಲ್ಲ ಹೊಡೆತಕ್ಕೆ. ಅನ್ಟಾಲರೇಬಲ್ ಪೇನ್ ಆಗಿಬಿಡ್ತಲ್ಲ, ಹೊರಗಡೆ ಬಿದ್ದರು ಎಲ್ಲರೂ. ನಾನು ಅಲ್ಲೇ ಡೋರ್ ಹತ್ರ ನಿಂತಿದ್ದೆ. ಒಬ್ಬನಿಗೆ ಹಿಂಗೆ ಹಿಡ್ಕೊಂಡು ರಪ್ಪ ಅಂತ ಈ ಕಡೆ ಬಡ್ದೆ ಅವ್ನಿಗೆ. ಅವ್ನ ಚಕ್ರ ಬಂದು ಅಲ್ಲೇ ಬಿದ್ದುಬಿಟ್ಟ. ಇನ್ನೊಬ್ಬರಿಗೆ ನಮ್ಮ ತಮ್ಮ ಹೊಡೆದ, ಅವ್ನ ಕೂಡ ಹಾಗೆ ಬಿದ್ದು. ಹೊಡೆದಿದ್ದಾರಲ್ಲ ಅದರಲ್ಲಿ 3 ಜನಗೆ ನಾವು
ಹಿಡ್ಕೊಂಡು ಕಂಬ ಮೇಲೆ ಕಟ್ ಹಾಕಿ ನಾನು ಯಾವಾಗ ಅವ್ರು ನುಗ್ಗಿದ್ದಾರೆ ಅವಾಗೆ ಕೂಡ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡೀನಿ, ಸರ್ ಈ ಥರ ನಮ್ಮ ಮನೆ ಮೇಲೆ ಸಮ್ ಪೀಪಲ್ಸ್ ಒಳಗಡೆ ಬಂದು ಇದು ಮಾಡಿದ್ದಾರೆ ಸರ್, ನೀವು ಬಂದು ಇದು ಮಾಡ್ಕೊಂಡು ಕರ್ಕೊಂಡು ಹೋಗ್ರಿ. ಬರ್ತಾಯಿದ್ದೀವಿ, ನಾವು ಅಲ್ಲೇ ಇದ್ದೀವಿ, ನಾವು ನಮಗೆ ಅದು ಏನಂತಾರೆ ಆನ್ ಡ್ಯೂಟಿ ಇದರಲ್ಲಿ ಹಾಕಿದ್ದಾರೆ, ನಾವು ಬಂದೋಬಸ್ತ್ನಲ್ಲಿ ಇದ್ದೀವಿ, ಹಾಗೆ ಹಿಂಗೆ ಅಂತ ಹೇಳಿದರು. ನಾನು ಇವಾಗ ಬರ್ತಾರೆ, ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾರೆ ಅಂತ ವೇಟ್ ಮಾಡಿ ಬರೋಕ್ಕೆ ರೆಡಿನೇ ಇಲ್ಲ. ಆಮೇಲೆ ನಾವು ಎಲ್ಲರಿಗೆ ಹೊಡೆದು 3 ಜನ ಕಟ್ ಹಾಕಿ ನಾನೇ ಮತ್ತೆ ಆಟೋ ಕರ್ಕೊಂಡು ಸ್ಟೇಷನ್ಗೆ ಹೋದೆ. ಸ್ಟೇಷನ್ಗೆ ಹೋಗಿ ಸ್ಟೇಷನ್ಗೆ ಹೋಗೋದ ಟೈಮ್ನಲ್ಲಿ ಅಲ್ಲಿ 2 ಮೆಂಬರ್ಸ್ ಕುಂತಿದ್ರು, ಖಾಲಿದ್ ಮತ್ತು ಇನ್ನೂ ಜಮೀಲ್ ಅಂತ ಹೇಳಿ. ಇಲ್ಲ, ಕೆನಾಲ್ ಇದೆಲ್ಲ ಅಲ್ಲಿ. ನಾನು ಅವಾಗೆ ನೋಡಿದೆ, ಇವ್ರು ಯಾಕೆ ಇಲ್ಲಿ ಕುಂತಿದ್ದಾರೆ, ಇವರೆಲ್ಲ ಅವತ್ತು ನಾನೇ ರೆಪ್ರೆಸೆಂಟೇಟಿವ್ ಅಂತ ಹೇಳಿ ಪೇಪರ್ ತೊಗೊಂಡು ಬಂದಿರೋನಲ್ಲ ಇವನು ಅಂತ ನಾವು ನೋಡಿ ಅದು ಕೂಡ ಹೇಳಿದೆ, ನೋಡಿ ಸರ್ ಅವರೆಲ್ಲ ಅಲ್ಲಿ ಕುಂತ್ಕೊಂಡು ನಮ್ಮ ಮನೆ ಮೇಲೆ ಬಿಟ್ಟಿದ್ದಾರೆ ಇಷ್ಟು ಜನಗೆ, ನೀವು ಬಂದು ಅರೆಸ್ಟ್ ಮಾಡಿ, ಅದರಲ್ಲಿ ನಾವು 3 ಜನಕ್ಕೆ ಹಿಡ್ದೀವಿ, ಕಟ್ ಹಾಕಿವಿ, ನೀವು ಬರ್ರಿ ಸರ್ ಅಂದರೆ ಬರ್ತೀವಮ್ಮ, ಬರ್ತೀವಿ, ತಡಿ ಅಂತ ಹೇಳಿ ಬಂದೇ ಇಲ್ಲ. ಆಮೇಲೆ 4 o'clock ಆಗಕ್ಕೆ ಬಂದಿದೆ, ಅವಾಗೆ ಬಂದು ಕರ್ಕೊಂಡು ಹೋದ್ರು ಪೊಲೀಸ್ ಸ್ಟೇಷನ್ಗೆ. ಅವ್ರಿಗೆ ನಾನು ಕಂಪ್ಲೇಂಟ್ ಬರೆದು ಕೊಡ್ತೀನಿ, ಕೊಡಿ ಸರ್ ಕೊಡಿ. ನಮ್ಮ ಇದರಲ್ಲಿ ಪೇಪರ್ ಇಲ್ಲ ಅಮ್ಮ, ಪೇಪರ್ ಕೊಡೋದಿಲ್ಲ. ಆಯಿತು ಸರ್, 5 o'clock ಆಯಿತು, ನಾವು ನಿದ್ದೆ ಮಾಡಬೇಕು ಬೇಡ, ನಾವು ಮನುಷ್ಯರೇ ಇಲ್ಲ. ನಾನಂದೆ ಅವಾಗ, ನೀವು ಮನುಷ್ಯರು, ನಾವು ರಾಕ್ಷಸರೇನು ಸರ್, ನಮಗೆ ನಿದ್ದೆ ಇರೋದಿಲ್ಲ, ನಿಮ್ಮಂಗೆ ನಾವು ಕೂಡ ಕುಂತೀವಿಲ್ಲ, 5 ಗಂಟೆ ಆಗ್ತಾಯಿದ್ದೇವಲ್ಲ, ಪೇಪರ್ ಕೊಡಿ, ನಾನು ಕಂಪ್ಲೇಂಟ್ ಬರೀತೀನಿ, ಅವ್ರಿಗೆ ಅರೆಸ್ಟ್ ಹಾಕಿ ಒಳಗಡೆ ಕಸ್ಟಡಿನಲ್ಲಿ ತೊಗೊಂಡು ಎನ್ಕ್ವೈರಿ ಮಾಡಿ. ಅವಾಗೆ ಅವನು ಯಾವಾಗ ಹಿಡ್ದೀವಲ್ಲ, ನಾವು ಇಲ್ಲಿ 3 ಜನಕ್ಕೆ ಹಿಡಿದು ಕಟ್ಟಾಕಿವಲ್ಲ, ಅವಾಗೆ ಕೇಳೀವಿ ಏನಂತ ಹೇಳಿ, ನಿಮಗೆ ಯಾರು ಕಳಿಸಿರೋದು, ಯಾರು ನೀವು ಅಂತ ಹೇಳಿದ್ರೆ, ನಾವು ಆನಂದ್ ಸಿಂಗ್ ಅವ್ರದ್ದು ಇದು ಏನಂತಾರೆ ಲಾರಿ ಡ್ರೈವರ್ಸ್, ನಮಗೆ ಅವರೇ ಕಳಿಸಿರೋದು, ಅವ್ರಿಗೆ ಮೇಲಿನಿಂದ ಫೋನ್ ಬಂದಿದೆ ಅಂತ ಹೇಳಿ, ಹೋಗಪ್ಪ ಈ ಥರ ಅಂತ ಹೇಳಿ ನಮಗೆ ಕಳಿಸಿದಾರಂತೆ ಅವರೇ ಅಂದಿದ್ದಾರೆ. ನಾನು ಅವಾಗ ಕೂಡ ನೀನು ಪೊಲೀಸರಿಗೆ, ಇವರು ಓಪನ್ ಆಗಿ ಅವ್ರ ಹೆಸರು ತೊಗೊತಾ ಇದ್ದಾರಲ್ಲ ಸರ್, ನೀವ್ಯಾಕೆ ಅರೆಸ್ಟ್ ಮಾಡೋಕ್ಕಷ್ಟು ಹೆದರ್ತಿದ್ದೀರಾ ಅಂತ ಕೇಳಿದೆ ನಾನು. ಓಪನ್ ಆಗಿ ಹೆಸರು ತೊಗೊತಾ ಇದ್ದಾನೆ, ಎಲ್ಲರೂ ಬಾಯಿ ಬಿಚ್ಚಿ ಹೇಳ್ತಾ ಇದ್ದಾನೆ ಅವನು, ಯಾಕೆ ನೀವು ಮಾಡ್ತಾ ಇಲ್ಲ? ನಾವು ಹೆಂಗೆ ಮಾಡಬೇಕಮ್ಮ, ಇವ್ನು ಹೇಳಿದ ತಕ್ಷಣ ಏನು ಮಾಡ್ಬೇಕು? ಇವ್ನು ಕುಡ್ಕ ಅಂದರೆ ಕುಡ್ದು ಯಾರು ಕಳಿಸಿದ್ರು, ಇವ್ರು ಕುಡ್ದು ಇಲ್ಲಿ ಹೋಗಂತ ಹೇಳಿ ಯಾರು ಕಳಿಸಿದ್ದಾರೆ ಅದು ಕೇಳಿ. ಅದೇ ಹೇಳ್ತಾ ಇದ್ದಾನಲ್ಲ ಅವನು, ಮತ್ತು ಯಾಕೆ ಮುಚ್ಚಾಕ್ತಿದ್ದೀರಾ ಸರ್ ನೀವು ಅಂತ ಹೇಳಿದೆ ನಾನು. ನೀನು ಸುಮ್ಮನೆ ಇರಮ್ಮ, ಹಾಗೆ ಹಿಂಗೆ ಅಂತ ಹೇಳಿ ಕರ್ಕೊಂಡೋಗಿ ನಾನು ಹೇಳ್ತಾ ಇದ್ದೀನಿ, ಕೊಡಿ ಸರ್ ಬರೆದು ಕೊಡ್ತೀನಿ. ನನಗೆ ಪೇಪರ್, ನಾನು ಮನೆಗೆ ಬಂದು ಪೇಪರ್ ತೊಗೊಂಡು ಹೋದರೆ ಕೂಡ ಅವ್ರು ನನಗೆ ಬರೆಯೋಕ್ಕೆ ಕೊಟ್ಟಿಲ್ಲ FIR. ಬಿಟ್ಬಿಟ್ರು ನೈಟ್ ಬಿಟ್ಟಿಲ್ಲ. ಆಮೇಲೆ ಏನು ಮಾಡಿದ್ರು, ಬೆಳಗ್ಗೆ ನಮಗೆ ಪೇಪರ್ ಥರ ಕಳಿಸಿದ್ರಲ್ಲ, ಅವಾಗೆ ಬಿಟ್ಟು ನಾವೇನು ಮಾಡಬೇಕು, ಅವ್ರಿಗೆ ನಿಶಾ ಉಳಿತಂತೆ ಓಡೋಗ್ಬಿಟ್ಟಿದೆ. ನಾನಂದೆ, ನೀವೇ ಅಕ್ಯೂಸ್ ಪರ್ಸನ್ಸ್ಗೆ ಬಿಟ್ಟರೆ ಕಾನೂನಿಗೆ ರಕ್ಷಣೆ ಕೊಡೋರು ಯಾರು ಅಂತ ಕೇಳಿದೆ ನಾನು. ಕಷ್ಟಪಟ್ಟು ಹಿಡ್ದಿರೋದು ನಾವು. ಅವನು ಓಪನ್ ಆಗಿ ಹೇಳ್ತಾ ಇದ್ದಾನೆ, ಏನಂದರೆ ಆ ಟೈಮ್ನಲ್ಲಿ ನನ್ನ ಹತ್ರ ಇದು ಇದ್ದಿಲ್ಲ ಸರ್, ಮೀನ್ಸ್ ದೊಡ್ಡ ಮೊಬೈಲ್ ಇದ್ದಿಲ್ಲ. ಯಾಕಂದರೆ ನಾನು ಮೊಬೈಲೇ ಯೂಸ್ ಮಾಡ್ತಿದ್ದಿಲ್ಲ ಅವಾಗ ನಾನು ಮೊಬೈಲ್ ಯೂಸ್ ಮಾಡೋದು ನನ್ನ ಹತ್ರ ಇದ್ದಿದ್ದೆ, ಇದು ಬೇರೆ ಟೈಪೇ ಆಗ್ತಿತ್ತು ಅದು. ನನ್ನ ಹತ್ರ ಮೊಬೈಲ್ ಇದ್ದಿಲ್ಲ, ಓನ್ಲಿ ಕೀಪ್ಯಾಡ್ ಇತ್ತು. ಜಸ್ಟ್ ನಾನು ಕಾಲೇಜ್ಗೆ ಎಲ್ಲಿ ಹೋದರೆ ನಮ್ಮ ಫಾದರ್ಗೆ ಏನಾದರೂ ಬೇಕಂದರೆ ಇನ್ಫಾರ್ಮ್ ಮಾಡೋಕ್ಕೆ. ಆವಾಗ ನನ್ನ ಹತ್ರ ಈ ಥರ ಮೊಬೈಲ್ ಇದ್ದಿದ್ರೆ ರೆಕಾರ್ಡ್ ಮಾಡಿ ಎಲ್ಲ ಇತ್ತು, ವಿಡಿಯೋ ಮಾಡಿ ಇವ್ರದ್ದು ನಾನು ಇಟ್ಕೊತಿದ್ದೆ. ಯಾವ ವರ್ಷ ಆಯ್ತು ಸುಮಾರು? ಇದು 2008 ಅಪ್ ಟು 2012ವರೆಗೆ ನಡೀತು. ಇದು 4 years. 8, 9, 10, 11, 12, 5 years. ಬಳ್ಳಾರಿ ರಿಪಬ್ಲಿಕ್. ಎಸ್. ಅವಾಗ ಇವ್ರಿಗೆ ಹೇಳಿದೆ ನಾನು, ಕಂಪ್ಲೇಂಟ್ ತೊಗೊಳ್ಳಿ ಸರ್, ತೊಗೊಳಕ್ಕೆ ರೆಡಿ. ಆಮೇಲೆ ಒಬ್ರು ಗೊತ್ತಿದ್ದರು, ಅವ್ರು ನನ್ನ ಜೊತೆ ಬಂದರು. ನಾನು ಎಲ್ಲಿದ್ದೆ ಸ್ಟೇಷನ್ನಲ್ಲಿದ್ದಾರೆ ಹುಡುಗಿ. ಹೌದೇನು, ನಾನು ಒಬ್ಬಳೇ ಇದ್ದೆ ಸರ್ ಸ್ಟೇಷನಲ್ಲಿ, ಯಾರು ಇದ್ದಿಲ್ಲ. ನಾನು ಹೇಳ್ತಾ ಇದ್ದೀನಿ. ಆವಾಗ ಅವ್ರು ಬಂದು FIR ಬರೀರಿ, ಇಲ್ಲಾಂದರೆ ನಾವು ಇಲ್ಲೇ ಸ್ಟ್ರೈಕ್ಗೆ ಕುಂದಿರ್ತೀವಿ ಅಂತ. ನಾನು ಅವ್ರು ಇಬ್ಬರು ಕುಂತಿದ್ರೆ, ಏನು ಯಾಕೆ ಸ್ಟ್ರೈಕ್ ಮಾಡ್ತೀರಪ್ಪ, ಹಾಗೆ ಹಿಂಗೆ ನಾವು ಬರಿತೀವಿ FIR, ಹೋಗಿ ನೀವೇ ಬರ್ಕೊಂಡು ಬರ್ರಿ. ನಾನು ಬರಿತೀನಿ ಬರೆದು ಕೊಡ್ತೀನಿ ಅಂದರೆ ನನಗೆ ಕೊಡ್ತಾ ಇಲ್ಲಲ್ಲ ಸರ್ ನೀವು, ಮತ್ತೆ ನನಗೇನೆ ಅಂತೀರಲ್ಲ ನೀವು ಅಂತ ಹೇಳಿದೆ. ಆಮೇಲೆ ನಾನು ಬಂದು ಬರ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಆವಾಗ ಕೃಷ್ಣಮೂರ್ತಿ ಅಂತ ಹೇಳಿ ಸಬ್ ಇನ್ಸ್ಪೆಕ್ಟರ್ ಬಂದು ಹೇಳ್ತಾರೆ, ನೋಡಮ್ಮ ನಿನಗೆ ನಾನು ಒಳ್ಳೆಯದಕ್ಕೆ ಹೇಳ್ತೀನಿ, ಅವ್ರು ದೊಡ್ಡೋರು ಸವಾಸ ನಿನಗೆ ಬೇಡ, ನೀನು ತಲೆಯೆಲ್ಲ ಗಟ್ಟಿ ಇದೆ ಅಂತ ಹೇಳಿ ಬಂಡೆಗೆ ನೀನು ಜಜ್ಕೊಳಕ್ಕೆ ಹೋಗಬೇಡ, ನಿನಗೆ ರಕ್ತ ಬಂದು ನೀನೇ ಸಾಯ್ತೀಯ. ಅವ್ರು ದೊಡ್ಡವ್ರು ಏನಾದರೂ ಮಾಡ್ತಾರೆ, ನಿನಗೆ ಆಕ್ಸಿಡೆಂಟ್ ಆದರೂ ಮಾಡ್ತಾರೆ, ನೀನು ಎಲ್ಲಿನ ಹೋದರೆ ಏನಾದರೂ ಕಿಡ್ನ್ಯಾಪ್ ಮಾಡ್ತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಹೇಳಿ ನನಗೆ ಹೆದರಿಸಿದ್ರು. ನಾನು ಒಂದೇ ಮಾತು ಹೇಳಿದೆ ಅವ್ರಿಗೆ, ಕೇಳಿ ಅಲ್ಲೇ ರೋಡ್ನಲ್ಲಿ ನಿಂತು ಹೇಳಿ ಒಂದೇ ಮಾತು ಹೇಳಿದೆ, ನೋಡಿ ಸರ್, ಸಾಯೋದು ಶಾಶ್ವತ, ಹುಟ್ಟಿದ ಮೇಲೆ ಸಾಯಲೇಬೇಕು, ಯಾರು ಇಲ್ಲಿ ಇರೋದು ಏನಿಲ್ಲ.
ನಾನು ಹಿಂಗೆ ಸಾಯ್ತೀನಿ, ಜನರಿಗೆ ಗೊತ್ತಾಗ್ತದೆ ಯಾವುದಕ್ಕೆ ಸತ್ತಿದ್ದಾಳೆ ಅಂತ ಹೇಳಿ ಗೊತ್ತಾಗ್ತದೆ, ಬಟ್ ಇವ್ರಿಗೆ ಮಾತ್ರ ನಾನು ಬಿಡೋದಿಲ್ಲ ಅಂತ ಹೇಳಿದೆ ನಾನು. ಅವಾಗೆ ನನಗೆ ಇದು ಆಗಿ ನಾನೇನು ಮಾಡಿದೆ, ಒಂದು ಕಂಪ್ಲೇಂಟ್ ಲೆಟ್ರ್ ಎಲ್ಲ ಬರೆದೆ. ರಾತ್ರಿ ಟೈಮ್ನಲ್ಲಿ ನನ್ನ ಮನೆ ಥರ ಮಾಡಿ ಡೋರ್ ಮುರಿದು ಈ ಥರ 40 ಮೆಂಬರ್ಸ್ ರೌಡಿ ನಮ್ಮ ಮನೆಯಲ್ಲಿ ನುಗ್ಗಿದ್ರು, ಈ ಥರ ಎಲ್ಲ ಮಾಡಿದರು. ಅದರಲ್ಲಿ ನಾನು ಮಾರಿಯಾ ಪರ್ಸ ಅಂತ ಹೇಳಿ ಇನ್ನೊಬ್ಬನ ಹೆಸರು ಏನಿತ್ತು, ಮಾರಿಯಾ ಒಬ್ಬನು ಪರ್ಸ ಒಬ್ಬನು ಇನ್ನೊಬ್ಬನ ಹೆಸರಿತ್ತು. ಅವ್ರಿಗೆಲ್ಲರಿಗೂ ಹಿಡಿದು ಕೊಟ್ಟೀನಿ. ಹಿಡಿದು ಕೊಟ್ಟರೆ ಕೂಡ ಪೊಲೀಸವ್ರು ಏನೇ ಆ್ಯಕ್ಷನ್ ತೊಗೊಂಡಿಲ್ಲ, ಅವ್ರಿಗೆ ರಿಲೀಸ್ ಮಾಡಿ ನನ್ನ ಮೇಲೇ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಯಾವ ಪೊಲೀಸ್ ಇದ್ದ, ಯಾವ ಸಬ್ ಇನ್ಸ್ಪೆಕ್ಟರ್ ಇದ್ದ ಎಲ್ಲರ ಹೆಸರು ಹಾಕಿ ಬರೆದು ಕೊಟ್ಬಿಟ್ಟೆ ನಾನು. ಯಾರೇ ಎಲ್ಲ ಹ್ಯೂಮನ್ ರೈಟ್ಸು, ವುಮೆನ್ ಕಮಿಷನ್, ನ್ಯಾಷನಲ್ ಹ್ಯೂಮನ್ ರೈಟ್ಸ್, ಮತ್ತು SP, DC, AC, IG, IGP, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಹ್ಯೂಮನ್ ರೈಟ್ಸ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಹೈಕೋರ್ಟ್ ಎಲ್ಲರಿಗೆ ಕಳಿಸಿದೆ ನಾನು, ಒಬ್ಬರಿಗೆ ಬಿಟ್ಟಿಲ್ಲ, ಯಾವ ಡಿಪಾರ್ಟ್ಮೆಂಟ್ಗೆ ನಾನು ಬಿಟ್ಟಿಲ್ಲ. ಇಂಗ್ಲೀಷ್ನಲ್ಲೇ ಎಲ್ಲ ಲೆಟರ್ಸ್ ಕಾಪಿ ಟು ಅಂತ ಹೇಳಿ ಎಲ್ಲರಿಗೆ ಕಳಿಸಿದೆ. ಎಲ್ಲರ ಹತ್ರನಿಂದ ನನಗೆ ರಿಪ್ಲೈ ಬಂತು, ಇದು ಈ ಮ್ಯಾಟ್ರ್ ಏನು ಇಮಿಡಿಯೇಟಾಗಿ ಇದು ನನಗೆ ಇದು ಮಾಡಿರಿ ಅಂತ ಹೇಳಿ. ಅದು ಅವ್ರಿಗೆ ಒಂದು ಕಾಪಿ, ನನಗೆ ಒಂದು ಕಾಪಿ ಕಳಿಸ್ತಿದ್ರು, ಅದು ಕೂಡ ನನ್ನ ಹತ್ರ ಇದೆ ಕಾಪೀಸ್. ಮತ್ತು ಇದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೆಡ್ ಇರ್ತಾರೆ, ಅದು ಅವರ ಸಿಬ್ಬಂದಿ ಅಧಿಕಾರಿಗಳ ಕಚೇರಿ ಅಂತ ಹೇಳಿ ಒಂದು ಎಲ್ಲ ಯಾರ್ಯಾರು ವರ್ಕ್ ಮಾಡ್ತಾರೆ ಅವ್ರಿಗೆ ಒಂದು ಹೈಯರ್ ಅಥಾರಿಟೀಸ್. ನೋ ನಾಟ್ DPR ಇಲ್ಲ, ಸುಮಿತ್ರಾ ಮೇಡಮ್ ಅಂತ ಇದ್ರು ಅವರು. ಎಲ್ಲ ಮೀನ್ಸ್ IG, DG ಎಲ್ಲರಿಗೆ ಅವರು ಹೆಡ್. ಯಾಕಂದರೆ ಇವರೆಲ್ಲ ಆ್ಯಕ್ಷನ್ ತೊಗೊಂಡಿಲ್ಲಲ್ಲ. ನಾನು ಇನ್ಕ್ಲೂಡಿಂಗ್ IGPಗೆ ಕೂಡ ಮಾತಾಡೀನಿ ಬೆಂಗಳೂರಿಗೆ ಹೋಗಿ ಈ ಕೇಸ್ ಬಗ್ಗೆ. ಅವ್ರು ಏನು ಮಾಡಿದರು, ನೋಡ್ತೀವಮ್ಮ ಇವಾಗ ಮಾಡ್ತೀವಮ್ಮ ಅಷ್ಟೇ, ಬೇರೆ ಏನಿಲ್ಲ. ಜಸ್ಟಿಸ್ ಪತ್ರಿ ಬಸವನಗೌಡ ಅವ್ರಿಗೆ ಮಾತಾಡೀನಿ. ಯಾಕಂದರೆ ಲೋಕಾಯುಕ್ತನಲ್ಲಿ ಕೂಡ ನಾನು ಕೇಸ್ ಸಬ್ಮಿಟ್ ಮಾಡಿದ್ದೆ. ಇವರು ಭ್ರಷ್ಟ ಅಧಿಕಾರಿಗಳು ಭ್ರಷ್ಟಾಚಾರ ತಿಂದು ಮತ್ತು ಪೊಲಿಟಿಕಲ್ಸ್ ಪೀಪಲ್ಸ್ ಇದು ಮಾಡಿ ಬ್ರೈಬ್ ತೊಗೊಂಡು ಈ ಥರ ನಾನು ಕೇಸಸ್ ಎಲ್ಲ ಮಾಡ್ತಾ ಇದ್ದಾರೆ. ಇದು ನಡೆದಿರೋದು ನಿಜ, ಬಟ್ ನಮ್ಮ ಮೇಲೆ ಆಗ್ತಾ ಇರೋ ಅನ್ಯಾಯಗಳಿಗೂ ನಿಜ, ಎಲ್ಲ ನಿಜ ಇದೆ. ಬಟ್ ಇವ್ರು ಒಂದು ಸಿಂಗಲ್ ಆ್ಯಕ್ಷನ್ ಕೂಡ ತೊಗೊತಾ ಇಲ್ಲ ಅಂತೇಳಿ ಲೋಕಾಯುಕ್ತ ಕೂಡ ಹಾಕಿದೆ. ಡೈರೆಕ್ಟಾಗಿ ನಾನು ಹೋಗಿ ಫೇಸ್ ಟು ಫೇಸ್ ಬಸವನಗೌಡ ಅವ್ರಿಗೆ ಮಾತಾಡೀನಿ, ಸಂತೋಷ್ ಹೆಗ್ಡೆ ಸರ್ಗೆ ಮಾತಾಡೀನಿ, ಇನ್ಸ್ಪೆಕ್ಟರ್ ಸಾಂಗ್ಲಿಯಾನ ಅಂತ ಇದ್ದರು ಹಳೆ ಅವ್ರಿಗೆ ಕೂಡ ಮಾತಾಡೀನಿ. ಅವ್ರ ಮೈನಾರಿಟೀಸ್ಗೆ ಇದು ಇತ್ತು ಅವಾಗ, ಅವ್ರಿಗೆ ಮಾತಾಡೀನಿ. ಯಾವ ಡಿಪಾರ್ಟ್ಮೆಂಟ್ಗೆ ಮಾತಾಡಿಲ್ಲ ಅಂತಲ್ಲ ಸರ್, ಎಲ್ಲರಿಗೆ ಮಾತಾಡೀನಿ ನಾನು. ಹೋಮ್ ಮಿನಿಸ್ಟ್ರಿಗೆ ಮಾತಾಡೀನಿ, ಯಡಿಯೂರಪ್ಪಗೆ ಮಾತಾಡೀನಿ, ವಿಧಾನಸೌಧನಲ್ಲಿ ಎಲ್ಲರಿಗೆ ಮಾತಾಡಿ. ಬಟ್ ನೋ ಒನ್ ಯಾರು ಆ್ಯಕ್ಷನ್ ಬಗ್ಗೆ ಕೇಳೋಕ್ಕೆ ರೆಡಿ ಇಲ್ಲ. ನನಗೆ ಅವಾಗ ಮೈಂಡ್ ಅಪ್ಸೆಟ್ ಆಗಿ ಸುಮ್ಮನೆ ಮನೆಗೆ ಬಂದು ಒಂದು ಲೆಟ್ರ್ ಬರ್ದಿನಲ್ಲ, ಆ ಲೆಟ್ರಿಗೆ ಇವ್ರಿಗೆ ಕೂಡ ಕೊಟ್ಟೆ, ಚಿತ್ತೋಡಿಗವ್ರಿಗೆ. ಇಮ್ಮಿಡಿಯೇಟಾಗಿ ಅವ್ರಿಗೆ ಅರೆಸ್ಟ್ ಮಾಡಬೇಕು, ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಇದು ಮಾಡಿದೆ. ಅವರು ಕ್ರಮ ಅವ್ರ ಮೇಲೆ ತಗೊಂಡಿಲ್ಲ, ಉಲ್ಟಾ ನನ್ನ ಮೇಲೇ FIR ಮಾಡಿ ಕೇಸ್ ಬುಕ್ ಮಾಡಿ ನನ್ನ ಮೇಲೇ ವಾರೆಂಟ್ ತೊಗೊಂಡು ಬಂದರು. ಏನು ಕೇಸು? ಅದು ಕೇಸ್ ಹೇಳೋದಿಲ್ಲ, FIR ಕಾಪಿ ನನಗೆ ಕೊಡೋದಿಲ್ಲ. ಒಂದೇ ಸಮಾನ ನೋ ಇಂಟಿಮೇಷನ್ ವೆನ್ ದೇ ಪೀಪಲ್ಸ್ ಆರ್ ಕ್ರಿಯೇಟಿಂಗ್ FIR ಅಗೇನ್ಸ್ಟ್ ಮೀ, ಐ ಡೋಂಟ್ ನೋ. ಬಟ್ ಅವ್ರು ಇಮಿಡಿಯೇಟಾಗಿ ಏನು ತೊಗೊಂಡು ಬಂದರು, ಒನ್ಸ್ ಡೇ ಇಮಿಡಿಯೇಟಾಗಿ ನಿಮ್ಮ ಮೇಲೆ ವಾರೆಂಟ್ ಆಗಿಬಿಟ್ಟಿದೆ. ಅದು ಕೂಡ ಒಬ್ಬ ಪೊಲೀಸ್ ಅವನಲ್ಲ, ನಮ್ಮ ಹಾಸ್ಪಿಟ್ಲಲ್ಲಿ 5 ಪೊಲೀಸ್ ಡಿಪಾರ್ಟ್ಮೆಂಟ್ಸ್ ಇದ್ದಾವೆ. ಚಿತ್ತೋಡಿಗೆ ಪೊಲೀಸ್ ಸ್ಟೇಷನ್, ಎಕ್ಸ್ಟೆನ್ಷನ್, TB ಡ್ಯಾಮ್ ಪೊಲೀಸ್ ಸ್ಟೇಷನ್, ರೂರಲ್ ಪೊಲೀಸ್ ಸ್ಟೇಷನ್, ಟೌನ್ ಪೊಲೀಸ್ ಸ್ಟೇಷನ್, ಎಲ್ಲ ಡಿಪಾರ್ಟ್ಮೆಂಟ್ಸ್ ಅವರು, ಎಲ್ಲ ಪೊಲೀಸ್ ಅವರು ವಿತ್ 4 ರಿಸರ್ವ್ ವ್ಯಾನ್ಸ್, 4 ಪೊಲೀಸ್ ಜೀಪ್ಸ್ ವಿತ್ ರೈಫಲ್ಸ್ ತೊಗೊಂಡು ಬಂದಿದ್ದಾರೆ ನನಗೆ ಅರೆಸ್ಟ್ ಮಾಡೋಕ್ಕೆ. ಅದು ಕೂಡ ಹೆಂಗೆ, ಅವತ್ತು ನಾನು ಬೆಳಗ್ಗೆ ನಮ್ಮ ತಂಗಿಗೆ ಕೂಡ ಆರಾಮಿದ್ದಿಲ್ಲ, ಅವ್ರು ಕುಂತಿದ್ರು ನನ್ನ ಹತ್ರ. ಅವತ್ತು ನಾನು ಹೇಳ್ತಾ ಇದ್ದೀನಿ ಆಕೆಗೆ, ನನಗೆ ಏನು ಆಗೋದಿಲ್ಲ, ನೀನು ಯಾಕೆ ಟೆನ್ಷನ್ ತೊಗೊತೀಯ, ನೀನು ಸುಮ್ಮನೆ ಊಟ ಮಾಡಿ ಸುಮ್ಮನೆ ಇರೋದು ಕಲಿ, ನಾನು ಏನಿದ್ದು ನೋಡ್ಕೊತೀನಿ ಅಂತ ನಾನು ನಮ್ಮ ತಂಗಿಗೆ ನಮ್ಮ ಅಮ್ಮಗೆ ಹೇಳ್ಕೊಂತ ಕುಂತೀನಿ. ಜಸ್ಟ್ ಸರ್ ಒಂದು ಬೈಟ್ ಹಿಂಗೆ ತೊಗೊಳಕ್ಕೆ, ಊಟ ಹಿಂಗೆ ಟಿಫನ್ ಬ್ರೇಕ್ಫಾಸ್ಟ್ ಹಿಂಗೆ ತೊಗೊತಾ ಇದ್ದೀನಿ, ಇಮ್ಮಿಡಿಯೇಟಾಗಿ ಒಳಗಡೆ ಬಂದರು. ನಾನಂದೆ, ಏನು ಸರ್ ಏನು ಬೇಕು, ಯಾಕೆ ಇಷ್ಟು ಜನ ಬಂದಿದ್ದೀರಾ? ಇಲ್ಲಮ್ಮ ನಿಮಗೆ ಅರೆಸ್ಟ್ ಮಾಡು. ನಾನಂದೆ, ನನಗೆ ಯಾಕೆ ಅರೆಸ್ಟ್ ಸರ್, ನಾನು ಏನು ಮಾಡೀನಿ, ಯಾಕೆ ಅರೆಸ್ಟ್ ಮಾಡ್ತೀರಾ ನನಗೆ ಅಂತ ಹೇಳಿದೆ. ನಿಮ್ಮ ಮೇಲೆ ವಾರೆಂಟ್ ಇದೆ. ನನ್ನ ಮೇಲೆ ವಾರೆಂಟ್ ಯಾರು ಕೊಟ್ಟರು ಸರ್? ಕಂಪ್ಲೇಂಟ್ ಕಾಪಿ ತೋರಿಸಿ ನನಗೆ. ನಾನು ತೋರಿಸೋದಿಲ್ಲಮ್ಮ, ವಾರೆಂಟ್ ಇದೆ ಅಷ್ಟೇ. ವಾರೆಂಟ್ ಆದರೂ ತೋರಿಸಿ ಸರ್, FNC ಏನಂತ ಗೊತ್ತಾಗ್ತೈತಲ್ಲ ಅಂತ ಹೇಳಿ. ವಾರೆಂಟ್ ತೋರಿಸೋದಿಲ್ಲ ನಾನು. ಆಮೇಲೆ ಸಬ್ ಇನ್ಸ್ಪೆಕ್ಟರ್ಸ್ ಎಲ್ಲ ಒಳಗಡೆ ಬಂದರು. ತಲ್ವಾರ್ ಸರ್ ಇದ್ದರು,
ಕೃಷ್ಣಮೂರ್ತಿ ಇದ್ದರು, ಅವ್ರ ಹೆಸರು ಏನೋ ಇದೆ ಐ ಫರ್ಗಟನ್ ಮಂತ್ ಬರ್ತಿಬಿಟ್ಟಿನಿ, ಭಾಳ ಫೇಸ್ ಐಡೆಂಟಿಫಿಕೇಷನ್ಸ್ ಇದೆಲ್ಲ. ಅವರೆಲ್ಲ ಬಂದು ನಿಮಗೆ ಅರೆಸ್ಟ್ ಮಾಡ್ತೀವಿ. ಅರೆಸ್ಟ್ ಮಾಡಬೇಕಂದ್ರೆ ಒಂದು ಕಾಪಿ ಆದರೂ ತೋರಿಸ್ಬೇಕು. ನನಗೆ ಯಾಕೆ ದಟ್ ಟೈಮ್ ನಾನು ಅಡ್ವೊಕೇಟ್ ಕೂಡ ಇದ್ದಿಲ್ಲ, ನಾನು ಲಾಯರ್ ಇದ್ದಿಲ್ಲ, ನನಗೆ ಲಾ ಬಗ್ಗೆ ಏನಂತ ಗೊತ್ತಿದ್ದಿಲ್ಲ. ನಾನು ಜಸ್ಟ್ ಬುಕ್ಸ್ ಎಲ್ಲ ಓದೋ ಅಭ್ಯಾಸ ಇತ್ತು ನನಗೆ. ಕಾನ್ಸ್ಟಿಟ್ಯೂಷನ್ ಓದ್ತಿದ್ದೆ, ಅಡ್ಮಿನಿಸ್ಟ್ರೇಟಿವ್ ಬುಕ್ಸ್ ಓದ್ತಿದ್ದೆ ನಾನು. ಎಲ್ಲ ನನಗೆ ಏನೇನು ಸಿಕ್ಕಿದೆಲ್ಲ ಬುಕ್ಸ್ ಎಲ್ಲ ಓದ್ತಾ ಇರ್ತಿದ್ದೆ ನಾನು. ಒಂದು ಪ್ರೋಬ್ ಕೂಡ ಬಂದಿತ್ತು, ಏನಂತ ಹೇಳಿ ರಾಜ್ಕುಮಾರ್ ಅಂತ ಹೇಳಿ ಅವರು ಓದ್ತಾ ಇರೋದು ಹಾಂಗ್ಕಾಂಗ್ ಲಾ ಕಾಲೇಜ್ನಲ್ಲಿ. ಅವರು ಒಂದು ಪ್ರೋಬ್ ಹೇಳಿದರು, ಏನಂತ ಹೇಳಿ ಇಫ್ ಎನಿ ಅಫಿಷಿಯಲ್ ಆರ್ ಪೊಲಿಟಿಷಿಯನ್ ಟೇಕ್ ಬ್ರೈಬ್ಸ್ ಹಿ ಕಾಂಟ್ ಡೂ ಜಸ್ಟಿಸ್ ಬಿಕಾಸ್ ಹಿ ವಾಸ್ ಎ ಕವಾರ್ಡ್ ಅಂತ ಹೇಳಿ ಅವ್ರು ಹೇಳ್ತಿದ್ರು. ಅದು ನಾನು ಎಲ್ಲ ಇದರಲ್ಲಿ ಮೆನ್ಷನ್ ಮಾಡಿದ್ದೆ ಲೆಟರ್ಸ್ನಲ್ಲಿ, ಈ ಥರ ಅಂತ ಹೇಳಿ. ಮತ್ತು ಒಂದು ಚೈನೀಸ್ ಪ್ರೋಬ್ನಲ್ಲಿ ಕೂಡ ಇತ್ತು, ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತ ಹೇಳಿ. ಅದು ನನಗೆ ಅಬ್ಸರ್ವೇಷನ್ನಲ್ಲಿ ಜಸ್ಟ್ ನಾನು ರಿಮೆಂಬರಿಂಗ್ ಮಾಡ್ತಿದ್ದೆ, ಬುಕ್ಸ್ ಎಲ್ಲ ಓದ್ತಿದ್ದೆ. ಕಾನ್ಸ್ಟಿಟ್ಯೂಷನ್ ಏನು, ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಯಾವ ಥರ ವರ್ಕ್ ಮಾಡಬೇಕು, ಅವ್ರದ್ದು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲಾರಿಟೀಸ್ ಏನಿರ್ತದೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತದೆ, ಎಲ್ಲ ನಾನು ಓದ್ತಾ ಇರ್ತಿದ್ದೆ. ಅದರಿಂದ ನನಗೆ ಸಮ್ ನಾಲೆಡ್ಜ್ ಇತ್ತು. ಪೊಲೀಸ್ ಇರಲಿ ಯಾವ್ದಾನ ಇರಲಿ, ಅವ್ರ ಪಬ್ಲಿಕ್ಗೆ ಫಾರ್ ಆಗಿ ಇರಬೇಕಾ ಅಗೇನೆಸ್ಟ್ ಆಗಿರ್ಬೇಕಂತ ಹೇಳಿ ಅವ್ರಿಗೆ ಹೇಳ್ತಿದ್ದೆ ನಾನು. ಸರ್ ನೀವು ಪೊಲೀಸ್ ಅಂದರೆ ರೋಲ್ ಮಾಡೆಲ್ ಆಗಿರಬೇಕು ಪಬ್ಲಿಕ್ಗೆ. ನೀವು ರೋಲ್ ಮಾಡೆಲ್ ಅಲ್ಲ ಸರ್, ನೀವು ರಕ್ಷಣೆನೇ ಕೊಡ್ತಾ ಇಲ್ಲ, ನಿಮಗೆ ಯಾಕೆ ಸರ್ ಈ ಯೂನಿಫಾರ್ಮ್ ಅಂತ ಓಪನ್ ಆಗಿ ಕೇಳಿದ್ದೆ ನಾನು. ಬಿಟ್ಬಿಡಿ, ಓಪನ್ ಆಗಿ ನೀವು ಯೂನಿಫಾರ್ಮೇ ಹಾಕೋದು ಬಿಟ್ಟು ಸುಮ್ಮನೆ ಒಂದು ಕಾಮನ್ ಪರ್ಸನ್ ಆಗಿ ಅಡ್ಡಾಡಿ ಸರ್ ನಿಮಗೆ ಅಂತ ಹೇಳ್ತೀವಿ. ವಾರೆಂಟ್ ತೊಗೊಂಡು ಬಂದಿದ್ಮೇಲೆ ಏನಮ್ಮ ನೀನು ನಮಗೇನೆ ರೂಲ್ಸ್ ರೆಗ್ಯುಲೇಷನ್ಸ್ ಕೇಳ್ತೀಯಲ್ಲ ಅಂತ ಹೇಳಿದರು. ನೀವು ವಾರೆಂಟ್ ತೊಗೊಂಡು ಬಂದಿರಲ್ಲ, ಓಕೆ ನಾನು ಅಕ್ಸೆಪ್ಟ್ ಮಾಡಿದೆ. ನೀವು ನನ್ನ ಮೇಲೆ ಕಂಪ್ಲೇಂಟ್ ಇದೆ ಅದು ಕೂಡ ನಾನು ಅಕ್ಸೆಪ್ಟ್ ಮಾಡಿದೆ. ಅಟ್ಲೀಸ್ಟ್ ನೀವು ನನ್ಕಿನ ಎಷ್ಟೋ ಸುಪೀರಿಯರ್, ನಾನು ನಿಮಗೆ ಒಂದು ಲಿಲ್ಲಿ ಪಾಟ್ ಜಸ್ಟ್ ಲೈಕ್ ಒಂದು ಲಿಲ್ಲಿ, ನೀವು ನನಗೆ ತೋರಿಸ್ಬೇಕಲ್ಲ ವಾರೆಂಟ್ ಯಾಕೆ, ನಾನು ಏನು ಎಫೆನ್ಸ್ ಮಾಡೀನಿ, ಮತ್ತು ನಾನು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ ನನಗೆ ಗೊತ್ತಾಗಬೇಕು ಬೇಡ. ನನಗೆ ಕಂಪ್ಲೇಂಟ್ ಗೊತ್ತಾಗಿಲ್ಲದಂಗೆ ನೀವು ಕಂಪ್ಲೇಂಟ್ ಮಾಡಿಬಿಡ್ತೀರಾ? ಒಂದು ಎಲಿಗೇಷನ್ ಏನಾಗಿದೆ ಅಂತ ಗೊತ್ತಾಗಬೇಕು. ನೀವು ಏನೋ ಡೈಲಿ ಬ್ರೀಚ್ ಆಫ್ ಪೀಸ್ ಮಾಡ್ತಾಯಿದ್ದೀರಾ ಅಂತ ಹೇಳಿ ಕಂಪ್ಲೇಂಟ್ ಇದೆ ಅಂತ ಹೇಳಿ. ಬ್ರೀಚ್ ಆಫ್ ಪೀಸ್ ಯಾರಿಗೆ ಬ್ರೀಚ್ ಆಫ್ ಪೀಸ್ ಮಾಡೀನಿ ಸರ್ ನಾನು? ಒಂದು ವ್ಯಕ್ತಿಗೆ ತೊಗೊಂಡು ಬಂದು ತೋರಿಸಿ, ನನಗೆ ಎವಿಡೆನ್ಸ್ ಬೇಕಲ್ಲ. ಬ್ರೀಚ್ ಆಫ್ ಪೀಸ್ ಅಂದರೆ ಏನು? ಪಬ್ಲಿಕ್ನಲ್ಲಿ ಹೋಗಿ ಗಲಾಟೆ ಮಾಡಿ ಏನಾದರೂ ನಾನು ಅಲ್ಲಿಂದ ವಾತಾವರಣ ನೈಬರ್ಸ್ಗೆ ಕೆಡಿಸಿದರೆ ನನಗೆ ಅದು ಅಪ್ಲಿಕೇಬಲ್ ಆಗ್ತದೆ. ತೊಗೊಂಡು ಬಂದು ತೋರಿಸಿ ಸರ್, ನಿಮ್ಮ ಜೊತೆ ನಾನೇ ಬರ್ತೀನಿ ಅಂತ ಹೇಳಿ. ಯಾಕಂದರೆ ನಾನು ಮಾಡೇ ಇಲ್ಲ. ಅವ್ರು ಎಲ್ಲಿಂದ ತೊಗೊಂಡು ಬರ್ತಾರೆ? ತೊಗೊಂಡು ಬಂದು ವಾರೆಂಟ್ ತೋರ್ಸೋಕೆ ರೆಡಿ ಇಲ್ಲ. ಈಗೇನು ಇಷ್ಟೇ ನಾನು ಅಲ್ಲಿ ಒಂದು ಹಿಂದೆ ಮನೆ ಇದೆಯಲ್ಲ ಸರ್, ಅಲ್ಲಿ ನಿಂತೀನಿ. ಅಲ್ಲಿಂದ ಹಿಡಿದು ಎಲ್ಲ ಪೊಲೀಸ್ ಇಲ್ಲಿ. ಆವಾಗ SP ಸರ್ಗೆ ಫೋನ್ ಹಚ್ಚಿದೆ ನಾನು. ಸರ್ ನನಗೆ ವಾರೆಂಟ್ ತೋರಿಸಿಲ್ಲ, ಕಂಪ್ಲೇಂಟ್ ಅಂತ ಹೇಳಿಲ್ಲ, ಏನಂತ ಹೇಳ್ತಿಲ್ಲ, ಬರೀ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಬಂದಿದ್ದಾರೆ. ಅದು ಕೂಡ ಒಬ್ಬರಲ್ಲ, 2 ಮೆಂಬರ್ಸ್ ಇಲ್ಲ, ಇಡೀ ಹೊಸಪೇಟೆಯಿಂದ ಎಲ್ಲ ಡಿಪಾರ್ಟ್ಮೆಂಟ್ ನನ್ನ ಮುಂದೆ ಇದೆ. ನಾನು ಅದು ಕೂಡ ಗನ್ ಮಷೀನ್ಸ್, ರೈಫಲ್ಸ್, ಬ್ರಿಸ್ಟಾಲ್ಸ್ ಎಲ್ಲ ತೊಗೊಂಡು ಬಂದಿದ್ದಾರೆ. ನಾನು ಏನು ಕಾಣ್ತಾ ಇದ್ದೀನಿ ಸರ್ ಅವ್ರಿಗೆ? ಏನಾದರೂ ನಂದು ಕ್ರಿಮಿನಲ್ ದೊಡ್ಡ ರೆಕಾರ್ಡ್ಸ್ ಇದೆಯೇನು ಸರ್ ಅಂತ ಕೇಳಿದೆ ನಾನು. ಯಾರಮ್ಮ ಅದು ತೊಗೊಂಡು ಬಂದಿರೋದು? ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೇಳಿ ಸರ್, ನನಗೆ ಯಾಕೆ ಕೇಳ್ತೀರಾ ನೀವು ಅಂತ ಹೇಳಿದೆ. ಅದರಲ್ಲಿ 2-3 ಪೊಲೀಸ್ ಮೆಂಬರ್ಸ್ ಹೆಸರು ಹೇಳಿದೆ ನಾನು ಅವ್ರಿಗೆ. ಇದು ಹೌದು, ಏನು ಮಾಡಿದ್ದಾರೆ ನೀವು ಅಂತ ನನಗೆ ಗೊತ್ತಿಲ್ಲ ಸರ್, ನಾನು ಏನು ಮಾಡೀನಿ ಗೊತ್ತಿಲ್ಲ. ನಾನು ಒಂದೇ ಕ್ವಶನ್ ನಿಮಗೆ ಮಾಡ್ತೀನಿ, ಏನಾದರೂ ನಾನು ನೆಕ್ಸಲೇಟಾ, ಏನಾದರೂ ನಾನು ವುಮೆನ್ ಟ್ರಾಫಿಕಿಂಗ್ ಮಾಡಿನಾ, ಹ್ಯೂಮನ್ ಟ್ರಾಫಿಕಿಂಗ್ ಮಾಡಿನಾ, ಇಲ್ಲ ನಾನು ಯಾರಿಗಾನ ಮರ್ಡರ್ ಮಾಡಿನಾ? ಏನು ಮಾಡೀನಿ ಸರ್ ನಾನು ಒಂದು ಸ್ಟೂಡೆಂಟ್. ನನ್ನ ಮೇಲೆ ಆಗಿರೋದು ದೌರ್ಜನ್ಯಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟೀನಿ, ನನ್ನ ಮನೆ ಮೇಲೆ ಆಗ್ತವ್ರೆ ಹರಾಸ್ಮೆಂಟ್ಗೆ ನಾನು ಕಂಪ್ಲೇಂಟ್ ಕೊಟ್ಟೀನಿ, ನನ್ನ ಫ್ಯಾಮ್ಲಿ ಎಷ್ಟು ಸಫರ್ ಆಗ್ತಾರೆ ಅದರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟೀನಿ. ಅವರು ಪೊಲಿಟಿಕಲ್ ಪೀಪಲ್ಸ್ ಅಂತ ಹೇಳಿ ಅವ್ರಿಗೆ ಸಪೋರ್ಟ್ ಕೊಟ್ಟು ನನಗೆ ಅರೆಸ್ಟ್ ಮಾಡ್ತೀನಿ ಅಂದರೆ ಇದು ನ್ಯಾಯನಾ ಅಂತ ಕೇಳಿದೆ ನಾನು. ಕೇಳಿದರೆ ಹೌದಾ ನಿಮ್ಮ ಮೇಲೆ ಈ ಥರ ಬಂದಿದೆ? ಹ್ಞೂ ಸರ್ ಬಂದಿದೆ ಅಂತ ಹೇಳಿದೆ ನಾನು. ನಾನು ಬರ್ತಾ ಇಲ್ಲ ಅಂತ ಹೇಳಿ ನಮ್ಮ ಫಾದರ್ಗೆ ಹೇಳಿಯೋದು, ನಮ್ಮ ಬ್ರದರ್ಸ್ಗೆ ಹೇಳಿಯೋದು, ನಮ್ಮ ಸಿಸ್ಟರ್ಗೆ ಹೇಳಿಯೋದು, ನಮ್ಮ ಬ್ರದರ್ಸ್ಗೆ ಕರ್ಕೊಂಡೋಗಿ ಪೊಲೀಸ್ ಜೀಪ್ನಲ್ಲಿ ಕುಂದ್ರಿಸೋದು, ಅಷ್ಟೆಲ್ಲ ಮಾಡಿದ್ದಾರೆ. ನಾನಂತ ಇದ್ದೀನಿ, ಯಾಕೆ ಸರ್ ನೀವು ಇಲ್ಲಿ ನಿಂತು ಮಾತಾಡಿ, ಅವ್ರಿಗೆ ಹೇಳ್ಕೊಂಡು ಏನು ಮಾಡ್ತೀರಾ? ನೀವು ಹೆದರ್ಕೊಂಡು ಬಿಡ್ತೀನಿ. ನಾನು ಇವ್ರಿಗೆ ಹೇಳಿದ್ರೆ ಅಂತ ಹೆದರ್ಕೊಂಡು ಬಿಡ್ತೀನಿ. ನಾನು ನಿಂತಿರೋದು ನ್ಯಾಯಕ್ಕೋಸ್ಕರ.
ನ್ಯಾಯಕ್ಕೋಸ್ಕರ ನಾನು ಎಷ್ಟು ಮಟ್ಟಿಗಾದರೂ ಹೋಗ್ತೀನಿ ವಿನಃ ನಾನು ಇವ್ರಿಗೆ ಹೇಳಿದೆ, ನಾನು ಇವ್ರಿಗೆ ಅಂತ ಹೆದರ್ಕೊಂಡು ಹಿಂದೆ ಸರಿಯೋಳು ಅಲ್ಲನೇ ಅಲ್ಲ ಅಂತ ಹೇಳಿದೆ ನಾನು. ಹೇಳಿ ಏನು ಈ ಥರ ಹೇಳ್ಕೊಂಡು ಹೋದ್ರೆ ಕೂಡ ಕೇಳ್ತಾ ಇಲ್ಲ ಅಂತ ಹೇಳಿ ಮತ್ತೆ ಅಲ್ಲಿ ಕೂಡ ಒಂದು ಟ್ರಿಕ್ ಯೂಸ್ ಮಾಡಿದರು ಅವರು. ಮತ್ತೆ ಇನ್ನೂ ಸ್ವಲ್ಪ ಲೇಡಿ ಪೊಲೀಸ್ಗೆ ಕರೆ ಕಳಿಸಿದರು. ನಾನಂದೆ, ನೀವು ಲೇಡಿ ಪೊಲೀಸ್ ಇಲ್ಲ, ಎಲ್ಲರಿಗೆ ಕರ್ಕೊಂಡು ಬಂದರೆ ನಾನು ಕೇಳೋದೇ ಇಲ್ಲ. ನಾಗಮ್ಮ PSI ಇದ್ದರು, ಬರ್ರಮ್ಮ ಹೋಗೋಣ ಜೀಪ್ನಲ್ಲಿ. ನಾನಂದೆ ಆ ಮೇಡಮ್ಗೆ, ಮೇಡಮ್ ನೀವು ಕೂಡ ಒಂದು ಲೇಡಿನೇ, ನಾನು ಕೂಡ ಒಂದು ಲೇಡಿನೇ, ನನ್ನ ಕ್ರಿಮಿನಲ್ ರೆಕಾರ್ಡ್ಸ್ ಇದೆಯಾ, ಏನಾದರೂ ನಾನು ರೌಡಿ ಶೀಟರಾ, ನೀವು ಬಂದ ತಕ್ಷಣವೇ ವಾರೆಂಟ್ ತೋರಿದ ತಕ್ಷಣ ಹೋಗಿಬಿಡ್ಬೇಕಾ, ಏನು ತಿಳ್ಕೊಂಡಿರಾ ನನಗೆ? ನಂದು ಇಮೇಜ್ ಟ್ರಾನಿಷ್ ಮಾಡ್ತಾಯಿದ್ದೀರಾ ನೀವು ಪಬ್ಲಿಕ್ನಲ್ಲಿ. ನಾನು ಸ್ಟೂಡೆಂಟ್, ನನ್ನ ಲೈಫ್ ಮುಂದೆ ಇದೆ, ನೀವು ನನ್ನ ಇಮೇಜ್ ಟ್ರಾನಿಷ್ ಮಾಡ್ತಾಯಿದ್ದೀರಾ, ಮತ್ತು ನಮ್ಮ ಫ್ಯಾಮ್ಲಿ ಇಮೇಜ್ ಟ್ರಾನಿಷ್ ಮಾಡ್ತಾಯಿದ್ದೀರಾ. ಹೂ ಇಸ್ ದ ರೆಸ್ಪಾನ್ಸಿಬಲ್ ಅಂತ ಕೇಳಿದೆ ನಾನು. ಯಾರು? ನೀವು ತೋರಿಸ್ಬೇಕು. ನೀವು ಬರ್ರಿ ಅಂತ ಇದೆಲ್ಲ ಬರ್ತೀನಿ, ಕೋರ್ಟ್ಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ, ಬರ್ತೀನಿ. ಬಟ್ ನಾನು ಜೀಪ್ನಲ್ಲಿ ಬರೋದಿಲ್ಲ, ನಡ್ಕೊಂಡು ಬರ್ತೀನಿ ಪಬ್ಲಿಕ್ನಲ್ಲಿ. ಪಬ್ಲಿಕ್ ಕೇಳಬೇಕು ಯಾಕೆ ಈ ಅಮ್ಮಗೆ ಲೇಡಿಗೆ ಅರೆಸ್ಟ್ ಮಾಡಿರ ಅಂತ ನೀವು ಆನ್ಸರ್ ಕೊಡಬೇಕು ಅಂತ ಹೇಳಿದೆ ನಾನು. ಅದಕ್ಕೆ ಕೂಡ ಏನು ಮಾಡಿದರು, ಮತ್ತೆ ಅದಕ್ಕೆ ಕೂಡ ಅವರು ಸುಮ್ಮನೆ ಆಗಿಲ್ಲ ಪೊಲೀಸವರು, ಮತ್ತೆ ಮುಸ್ಲಿಂ ಪೊಲೀಸವ್ರಿಗೆ ಕರೆ ಕಳಿಸಿದ್ರು. ಮುಸ್ಲಿಮ್ ಸಬ್ ಇನ್ಸ್ಪೆಕ್ಟರ್ಸ್ ಪೊಲೀಸವ್ರು ಇರ್ತಾರೆ, ಅವ್ರಿಗೆ ಕರೆ ಕಳಿಸಿ ಹೇಳಪ್ಪ ನಿಮ್ಮ ಜನ ಅಲ್ಲ, ಹೇಳು ಹಂಗೆ ಹಿಂಗೆ ಅಂತ ಹೇಳಿದರು. ನಾನಂದೆ, ನೀವು ಯಾರಿಗನ ಕರೆ ಕಳಿಸಿ ಸರ್, ನನ್ನ ಮಾತು ಒಂದೇ, ನಾನು ನಡ್ಕೊಂಡೇ ಬರೋದು. ಜೀಪ್ನಲ್ಲಿ ನಾನು ಯಾಕೆ ಬರಬೇಕು? ಆ ಜೀಪ್ನಲ್ಲಿ ಬರೋರು ಯಾರು? ಅಕ್ಯೂಸ್ ಪರ್ಸನ್ಸ್ ಬರ್ತಾರೆ. ನಾನೇನು ಅಷ್ಟು ದೊಡ್ಡದು ಏನು ಮಾಡಿಲ್ಲ, ನಾನು ಮಾಡೋದಕ್ಕೆ ಕೂಡ ಹೋಗೋದಿಲ್ಲ. ಯಾಕಂದರೆ ನಾನು ಏನಿದ್ದಿದ್ದು ನನ್ನ ಚೌಕಟ್ಟು ಒಳಗಡೆ ಇದು ಮಾಡ್ತೀನಿ ವಿನಾ ನಾನು ಅದು ಬಿಟ್ಟು ಎಲ್ಲಿ ಇದು ಮಾಡೋಕ್ಕೆ ಹೋಗೋದಿಲ್ಲ ಅಂತ ಹೇಳಿದೆ ನಾನು. ಅದಕ್ಕೆ ಅವರು ಆಮೇಲೆ ರಿಕ್ವೆಸ್ಟ್ ಮಾಡಿ ಆಟೋನಲ್ಲಿ ಬಾ ಅಂತ ಹೇಳಿ ಇದು ಮಾಡಿದ್ರು. ಬರ್ತೀನಿ ನಾನು. ಅವತ್ತು ನೋಡಿದರೆ 3 days ಹಾಲಿಡೇಸ್. ಇವರು ಕಂಪ್ಲೀಟಾಗಿ ಈಕೆಗೆ ಒಳಗಡೆ ಕಳಿಸ್ಲೇಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದಾರೆ. ನಾನಂದರೆ 3 days ಹಾಲಿಡೇಸ್ ಇದೆ, ಇವ್ರದ್ದು ಪ್ಲ್ಯಾನ್ ಏನು ನನಗೆ ಗೊತ್ತಾಗ್ತಾ ಇಲ್ಲಲ್ಲ. ಮೇ ಬಿ ಅವ್ರು ನನಗೆ ಕರ್ಕೊಂಡೋಗಿ ಏನಾದರೂ ಮಾಡ್ಬೋದು, ಹೌದಲ್ಲ? ಏನು ಮಾಡ್ತಾರೆ ಗೊತ್ತಿಲ್ಲ. ನನಗೆ ಒಂದು ನಮ್ಮ ಪಬ್ಲಿಕ್ ನಿಂತಿತ್ತು, ನಮ್ಮ ನೈಬರ್ಸ್ ಎಲ್ಲ, ಅವರು ನನಗೆ ಒಂದು ಇದರಿಂದ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಹಿಂಗೆ ಅಂತ ಹೇಳಿ ಇದು ಮಾಡಿದರು ಸಿಗ್ನಲ್ಸ್. ನಾನಂದೆ ಗೊತ್ತಿಲ್ಲ ಅಂತ ಹೇಳಿ, ದೇವರೇ ದಾನ ಬಿಡು ಅಂತ ಈ ಥರ ಹೇಳಿದರು ಅವರು. ಎಸ್ ಅಂತ ಹೇಳಿ ನಾನು ಆಟೋನಲ್ಲಿ ಹೋಗಿ ಕೋರ್ಟ್ ಹತ್ರ ಇಳಿದ ಪ್ರೊಡ್ಯೂಸ್ ಮಾಡಬೇಕಲ್ಲ. ಹಾಂ, ಅಲ್ಲಿ ಕೋರ್ಟ್ ಹತ್ರ ಹೋದರೆ ತಹಸೀಲ್ದಾರ್ ಮಂಜುನಾಥ್ ಸರ್ ಅಂತ ಹೇಳಿದ್ರು ತಹಸೀಲ್ದಾರ್, ಅವ್ರ ಕಡೆ ನನಗೆ ಪ್ರೊಡ್ಯೂಸ್ ಮಾಡಿದರು. ಮಾಡಿದ್ಮೇಲೆ ನಾನಂದೆ, ಇವ್ರು ಯಾಕೆ ನನಗೆ ಇಲ್ಲಿ ಕರ್ಕೊಂಡು ಬಂದರು? ಇಲ್ಲ ಇದು ಮಾಡಬೇಕು. ಅಷ್ಟರಲ್ಲಿ ನಾನು ನೋಡ್ತಾ ಇದ್ದೆ, ಸುಮ್ಮನೆ ಒಂದು ಟೈಪ್ ನನಗೆ ಅಪ್ಸೆಟ್ನೆಸ್ ಆಯಿತು. ಈ ಥರ ಅಲ್ಲಿ ಎಲ್ಲ ಜನ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದರು, ಯಾಕೆ ಏನು ಮಾಡಿದ್ದಾಳೆ, ಏನು ಇಷ್ಟು ಜನ ಪೊಲೀಸರು ಕರ್ಕೊಂಡು ಬಂದಿದ್ದಾರಲ್ಲ, ಏನು ಅಂತ ಹೇಳಿ ಗಲಾಟೆ ನಡೀತು ಅಲ್ಲಿ. ನಡೆದ ತಕ್ಷಣವೇ ಎಲ್ಲರೂ ಅವ್ರು ಹೇಳಿದರು, ಇಲ್ಲ ಈ ಥರ. ನಾನಂದೆ, ಇವ್ರಿಗೇನೆ ಕೇಳಿ, ನಾನು ಏನು ಮಾಡೀನಿ ಕೇಳಿ ಅಂತ ಹೇಳಿದೆ. ಆ ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳಿದರು, ಏನು ಸರ್ ಏನು ಮಾಡಿದ್ದಾರೆ, ಹೋಗ್ತಿರಲ್ಲ ಯಾಕೆ ನೀವು ಕೇಳ್ತಿದ್ದೀರ ಅಂತ ಅವ್ರಿಗೇನೆ ಬೈದರು. ನಾನಂದೆ, ಇವ್ರಿಗೆ ಅವ್ರಿಗೆ ಪೊಲಿಟಿಕಲ್ ಪೀಪಲ್ಸ್ ಇದ್ದಾರಲ್ಲ, ಆನಂದ್ ಸಿಂಗ್ ಕಡೆ ಅವ್ರಿಗೆ, ಇವ್ರು ಜನಾರ್ದನ್ ರೆಡ್ಡಿ ಅವ್ರ ಏನೇನು ಮಾಡ್ತಿದ್ದಾರೆ ಅವ್ರಿಗೆ ಅರೆಸ್ಟ್ ಮಾಡ್ಕೊಂಡು ಬರ್ರಿ ಅಂದರೆ ನನ್ನ ಮೇಲೆ ಬಂದು ಅರೆಸ್ಟ್ ಮಾಡೋಕ್ಕೆ ಬಂದು ಇಲ್ಲಿ ಕರ್ಕೊಂಡು ಬಂದು ಕುಂದ್ರಿಸಿದ್ದಾರೆ ಅಂತ ಹೇಳಿದೆ. ಅಷ್ಟರಲ್ಲಿ ನಮ್ಮ 2 advocates ಬಂದರು ಆ ಕಡೆ ಸೈಡ್ನಿಂದ. ನನಗೆ ನೋಡಿ, ಏನಮ್ಮ ಇಲ್ಲಿ ಕುಂತಿಯಲ್ಲ? ಇಲ್ಲ ಸರ್, ನನಗೆ ಈ ಥರ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ನೀನೇನಷ್ಟು ದೊಡ್ಡ ಅಪರಾಧ ಮಾಡಿಯಮ್ಮ, ಇಷ್ಟು ಜನ ಬಂದಿದ್ದಾರಲ್ಲ ಅಂತ ಅವ್ರು ಕೂಡ ವಂಡರ್ ಆಗಿಬಿಟ್ರು. ಅಷ್ಟರಲ್ಲಿ ನಾನು ಏನು ಹೇಳಿಲ್ಲ ಅಡ್ವೊಕೇಟ್ಸ್ಗೆ. ಅವರೇ ಬಂದು ಬೇಲ್ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಿದರು ಕೋರ್ಟ್ನ ಇದರಲ್ಲಿ. ಮಾಡಿದ್ಮೇಲೆ ಇವಾಗ ಶ್ಯೂರಿಟಿ ಬೇಕಲ್ಲ, ಶ್ಯೂರಿಟಿಗೆ ಏನು ಮಾಡಬೇಕಂದ್ರೆ ಅಲ್ಲಿ ಒಂದು ಅಂಕಲ್ ಇದ್ದರು, ಅವ್ರು ಬಂದು ನಾನು ಕೊಡ್ತೀನಿ ಶ್ಯೂರಿಟಿ ಅಂತ ಹೇಳಿ ಅಲ್ಲೇ ತಾಲೂಕು ಆಫೀಸ್ನಲ್ಲಿ ಹೋಗಿ ಪಾಣಿ ತೊಗೊಂಡು ಬಂದು ನನಗೆ ಶ್ಯೂರಿಟಿ ಕೊಟ್ಟರು. ಇಮ್ಮಿಡಿಯೇಟಾಗಿ ಆಯಿತು ಅದು. ಶ್ಯೂರಿಟಿ ಕೊಟ್ಟರು, ಒಬ್ಬರು ಬೇಲ್ ಕೊಟ್ಟರು, ನಾನು ಹೊರಗಡೆ ಬಂದುಬಿಟ್ಟೆ. ಬಂದ ತಕ್ಷಣವೇ ಈಕೆಗೆ ಅವ್ರು ಹೇಳ್ತಾ ಇರೋದು, ಈ ಅಮ್ಮಗೆ ಒಂದು 3 ದಿವಸ ಒಳಗಡೆ ಇರಬೇಕಂತ ನಾವು ಇದು ಮಾಡಿದ್ರೆ ಹೆಂಗಾಗ್ಬಿಡ್ತು ಇದೆಲ್ಲ. ನಾನದೇ, ದೇವ್ರ ದಯಾ ಸರ್, ನಾನು ಯಾರಿಗೆ ಮೋಸ ಮಾಡಿಲ್ಲ, ನಾನು ಯಾವಾಗನ ಇದ್ದರೆ ದೇವ್ರದೇ ಜಾಸ್ತಿ ಇದು ಮಾಡ್ತೀನಿ, ಅದಕ್ಕೆ ನನಗೆ ದೇವರೇ ಕಾಪಾಡಿದ್ದಾನೆ ಅಂತ ಹೇಳಿದೆ ನಾನು. ನೋಡೋಣ ಬಿಡಮ್ಮ ಹಾಗೆ ನಾನಂದೆ, ಇವಾಗ ನೋಡೋದು ನೀವಲ್ಲ, ನಾನು ಇದು ಮಾಡ್ತೀನಿ ನಿಮಗೆ ಅಂತ ಹೇಳಿ ಆವಾಗ ಬಂದು ನಾನು ಏನು ಮಾಡಿದೆ, ಒಂದು ಲೆಟರ್ ಡ್ರಾಫ್ಟ್ ಮಾಡಿದೆ. ನನಗೆ ಇದು ಹೇಳಿಲ್ಲ ನಿಮಗೆ.